How are you, Mr. Lankesh? Super, Mr. Lokesh. How are you, my lovely audience? Noise pollution. ಸೂಪರ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ S23 ಸ್ಪೆಷಲ್ ಪಾರ್ಟ್ನರ್ಸ್ ಸ್ಪರ್ಶ್ ಮಸಾಲಾ, ಶಂಕರ ಅಮೃತ ಅಂಡ್ ಎಕ್ಸಿಟ್ 93. ನಮ್ಮ ಆಡಿಯನ್ಸ್ ನ ಮತ್ತೆ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿರೋದು. ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡೆ. ಬಟ್ ಏನು ಅಂದ್ರೆ ಇವಾಗ ನಮ್ಮ ಆಡಿಯನ್ಸು ಇಲ್ಲಿ ಒಂದು 80-100 ಜನ ಇರೋರು, ಇವಾಗ ಒಂದು 20-25 ಜನ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ಲಿ ನಮ್ಮ ಶೋ ಅನ್ನ ನೋಡಿ ಎಂಜಾಯ್ ಮಾಡಬಹುದು. ಇಜ್ಲೋ ಅವರೇ, ನಿಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರ್ಬೇಕು. ನನಗೂ ಅಷ್ಟೇ ಮಿಸ್ಟರ್ ಲೋಕೇಶ್. ಬೇರೆ ಜೋಶ ಇದೆ. ಆಡಿಯನ್ಸ್ ಬಂದಿರೋದು ರಿಯಲಿ ನೈಸ್. ವಾ, ಹೆಣ್ಮಕ್ಳು ಅಂತ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು. ಆಡಿಯನ್ಸ್ ಬೇರೆ ಜೋಯ್ತು ಅಲ್ವಾ, ಏನಂತೀರಾ? ನಮ್ಮ ಪ್ರೀತಿಯ ಪ್ರೇಕ್ಷಕರೇ, ಲಾಕ್ ಡೌನ್ ಅಲ್ಲಿ ಎಲ್ಲರೂ ಖುಷಿಯಾಗಿದ್ರ? ಕೊರೋನಾ ಚೈನ್ ಲಿಂಕ್ ನ ನಾಶ ಮಾಡ್ಬೇಕು ಅಂತ ಲಾಕ್ ಡೌನ್ ಮಾಡಿದ್ರು. ಅದರಿಂದ ಎಷ್ಟೋ ಜನ ತಮ್ಮ ಫ್ಯಾಮಿಲಿಗೆ ಟೈಮ್ ಕೊಟ್ರು. ಆತರ ಒಳ್ಳೇದೇ ಆಯ್ತು ಅಂತ ನಾವು ಅನ್ಕೋಬೇಕು. ಆದ್ರೆ ಅದೇ ಲಾಕ್ ಡೌನ್ ಇಂದ ಇನ್ನ ಎಷ್ಟೋ ಮನೆಗಳಲ್ಲಿ ಕಿರಿಕಾಯ್ತು, ಜಗಳ ಆಯ್ತು, ಎಲ್ಲ ಆಯ್ತು. ಈ ತರ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಈ ತರ ಒಂದು ಪ್ರಸಂಗಗಳಾಗಿದ್ರೆ, ಯಾರಾದ್ರೂ ದಂಪತಿಗಳಿದ್ರೆ ದಯವಿಟ್ಟು ಹಂಚ್ಕೋಬಹುದು. ಎಸ್ ಸರ್, ಹೇಳಿ ಸರ್. ಕಾನ್ಫಿಡೆಂಟ್ ಆಗಿ ಕೈ ಎತ್ತಾ ಇದ್ದೀರಾ? ನಮಸ್ಕಾರ ಸರ್, ನನ್ನ ಹೆಸರು ರಮೇಶ್. ನಾನು PSU ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನೀವು ಒಬ್ಬರೇ ಬಂದಿದ್ದೀರಾ? ವಿತ್ ಫ್ಯಾಮಿಲಿ. ವಿತ್ ಫ್ಯಾಮಿಲಿ? ಎಲ್ಲಿ ಧರ್ಮಪತ್ನಿ? ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನಮಸ್ಕಾರ ಸರ್, ನಿವೇದಿತಾ. ನಿವೇದಿತಾ, ರಮೇಶ್ ನಿವೇದಿತಾ. ಹೇಳಿ ಸರ್. ಪ್ರತಿಯೊಂದು ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಕಿರಿಕ್ ನಡೀತಾನೆ ಇರುತ್ತೆ. ಲಾಕ್ ಡೌನ್ ಮುಂಚೆ ಈ ತರ ನಡೀತಾ ಇರುವಾಗ ಗಂಡನೇರು ಹೊರಗಡೆ ಒಂದ್ ಕಪ್ ಟೀ ಕುಡ್ಕೋತಿದ್ರು. ಇಲ್ಲ ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರೆ ಬಾರ್ಗೆ ಹೋಗೋದು 60-90 ಹೊಡ್ಕೊಂಡು ಆರಾಮಾಗಿ ಮನೆಗೆ ಬರ್ತಾ ಇದ್ರು. ಹೆಂಡತಿಯರು ಅಷ್ಟೇ, ಜಾಸ್ತಿ ಕಿರಿಕ್ ಆಯ್ತು ಫ್ರೆಂಡ್ ಮನೆಗೆ ಹೋದ್ರು, ಇಲ್ಲ ತವ್ರ ಮನೆಗೆ ಹೋಗಿ ವಾಪಸ್ ಬರ್ತಾ ಇದ್ರು. ತಣ್ಣಗ ಆದ್ಮೇಲೆ ವಾಪಸ್ ಮನೆಗೆ ಬರ್ತಾ ಇದ್ರು. ಹಂಗೆ ಸಂಸಾರ ನಡೀತಾ ಇತ್ತು. ಬಟ್ ಈ ಲಾಕ್ ಡೌನ್ ಆದ್ರಿಂದ ಅದು ಹೋಗೋದ ಅವಕಾಶ ಸಿಕ್ಕಿಲ್ಲ. ಈಗೂ ಇಲ್ಲ. ಅದೇ 4 ಗೋಡೆ ಮಧ್ಯದಲ್ಲಿ ಸಿಕ್ಕಾಕೊಡೋದು, ಅದೇ ಕಿತ್ತಾಟ, ಅದೇ ಮುಖ ನೋಡ್ಕೊಂಡು ಹೋಗೋದಾದ್ರೂ ಎಲ್ಲಿ ಹೋಗೋದು, ಇದೊಂದು ಡಿಸ್ಅಡ್ವಾಂಟೇಜ್. ನೀವು ಟೀ ಕುಡಿಯಕ್ ಹೋಯ್ತಾ ಇದ್ರ, ಬೇರೆ ಮುಖ ನೋಡಕ್ ಹೋಯ್ತಾ ಇದ್ರ? ಅಲ್ಲಿ ಬೇರೆ ಸಿಗ್ತಾ ಇತ್ತು ನೋಡ. ನಿವೇದಿತಾ ಅವ್ರೆ, ಏನು ಬಹಳ ಆಶ್ಚರ್ಯ ಆಗ್ತಾ ಇದೆ ಸರ್. ಇವರು ಈ ತರ ಅಂತ ಗೊತ್ತಿರ್ಲಿಲ್ಲ. ಅವ್ರ ಧೈರ್ಯ ಮೆಚ್ಚಿ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆಯಾ? ಅಲ್ಲ, ನಾನು ಪ್ರತಿದಿನ ಎಣ್ಣೆ ಇಟ್ಟು ಬಿಸಿನೀರ್ ಸ್ನಾನ ಮಾಡಿಸ್ತಾ ಇದ್ದೆ ಲಾಕ್ ಡೌನ್ ಅಲ್ಲಿ. ವಾರಕ್ಕೊಂದ್ಸಲ ತಲೆ ತಣ್ಣಗಿರ್ಲಿ ಅಂತ ಮೆಂತೆ ಬೇರೆ ತಿರುವು ಹಚ್ತಾ ಇದ್ದೆ ಸರ್. ಎಲ್ಲ ವೇಸ್ಟ್ ಆಗೋಯ್ತಲ್ಲ ಮಾಡಿದ್ದು. ನೀವು ತಲೆಗೆಣ್ಣೆ ಹಾಕೋ ಬದಲು ಹೊಟ್ಟೆಗೆಣ್ಣೆ ಹಾಕ್ಸ್ಬೇಕಾಗಿತ್ತು. ಸರಿ ಆಗ್ಬಿಟ್ರು ಅವರು. ಅದು ಬಿಸಿನೀರೆಲ್ಲ ಕುಡಿಸ್ಬೇಕಾಗಿತ್ತು. ಸರ್, ಬಣ್ಣ ಬಯಲಾಯ್ತು ಇವತ್ತು ಇಲ್ಲಿ ಬಂದಿದ್ರಿಂದ. ಅಯ್ಯೋ ಸಾರಿ ಅಮ್ಮ, ನಾನು ಏನೋ ಕೇಳಕ್ ಹೋಗ್ಬಿಟ್ಟು. ನೀವು ಲಾಕ್ ಡೌನ್ ಅಲ್ಲಿ ಕಿತ್ತಾಡಿರೋ ಮಜಾ ಟಾಕೀಸ್ ಬಂದು ಯಾಕೆ ಕಿತ್ತಾಡ್ತೀರಾ? ಬೇಡಪ್ಪ ಪ್ಲೀಸ್. ಅಲ್ಲ ಮಿಸ್ಟರ್ ಲೋಕೇಶ್, ನೀವು ಅವ್ರ ಎಣ್ಣೆ ಮೇಲೆ ತಲೆಗಿಲ್ಲ ಹೊಟ್ಟೆಗೆ ಹಾಕ್ಬೇಕಾಯ್ತು ಅಂತಂದ್ರೆ ಕೊಬ್ಬರಿ ಎಣ್ಣೆ ಬಿಸಿ ಕೊಟ್ಬಿಟ್ರೆ ಕಷ್ಟ. ಸಾರಿ ಸರ್, ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಹೊಟ್ಟೆಗೆ ಹಚ್ಚಬೇಕಾಗಿತ್ತಮ್ಮ, ಹಾಕೋದ ಕರೆಕ್ಟ್ ಮಾಡ್. ಥ್ಯಾಂಕ್ ಯು ಸರ್, ಕಿತ್ತಾಡ್ಬೇಡಿ ಆಯ್ತಾ, ಖುಷಿಯಾಗಿರಿ. ಥ್ಯಾಂಕ್ ಯು. ನೆಕ್ಸ್ಟ್. ಹಲೋ ಸುಜಾನ್ ಸರ್. ನಮಸ್ತೆ ಸರ್. ಉಮಾಶಂಕರ್ ಅಂತ, ಉಮಾಶಂಕರ್ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ನನ್ನ ಪ್ರೊಫೆಷನ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ನೆಂತಿ ಯೋಚನೆ ಮಾಡ್ತಾ ಇದಾರೆ. ಅದಕ್ಕೆ ಕಾರಣ ಏನಂತ ಗೊತ್ತಾ ಸರ್? ಈ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ನನ್ನ ಹೆಂಡತಿಗೆ ಫುಲ್ ಚಾಟ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಸ್ವಲ್ಪ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ವಿಧ ಚಾಟ್ಸ್ ಎಲ್ಲ ಮಾಡಿ ದಿನಾ ಇವ್ರಿಗೆ ಮಾಡಿ ಕೊಡ್ತಾ ಇದ್ದೆ. ಅದನ್ನ ಇವ್ರು ರೂಢಿ ಮಾಡ್ಕೊಂಡು ಇವಾಗ ನನ್ನ ಪ್ರೊಫೆಷನ್ ಬಿಟ್ಬಿಟ್ಟು ಚಾಟ್ಸ್ ಅಂಗಡಿ ಯಾಕೆ ಇಡಬಾರ್ದು ಅಂತ ಹೇಳಿ ಇದು ಮಾಡ್ತಾರೆ ಸರ್. ಇದು ಯಾವ ನ್ಯಾಯ ಸರ್ ಇದು? ಅದಲ್ದೆ ತಿರ್ಗಾ ಮನೆ ಕೂಡ್ಸೋದು, ಕೆಲಸ ಮಾಡ್ಸೋದು, ಅದು ಇದು ಎಲ್ಲ ಮಾಡು ಅಂತ ಹೇಳಿ ಅಂತಾರೆ. ಲಾಕ್ ಡೌನ್ ಅಲ್ಲಿ ಈ ತರ ಪರಿಸ್ಥಿತಿ ಬರುತ್ತೆ ಅನ್ಬಿಟ್ಟು ನಾನು ಅನ್ಕೊಂಡೇ ಇರ್ಲಿಲ್ಲ. ಕಣ್ಣೀರು ಬರ್ತದೆ. ಇದ್ರಲ್ಲಿ ನನ್ಗೆ ಒಂದು ಅರ್ಥ ಆಗಿದ್ದು ಏನಂದ್ರೆ, ನಮ್ಗೇನೇ ಗಂಡಂದ್ರಿಗೆ ಏನೇ ಕೆಲಸ ಬಂದಿದ್ರು ಎಂತೀರ್ ಮುಂದೆ ತೋರ್ಸ್ಕೋಬಾರ್ದು ಅನ್ನೋದು ನನ್ನ ಮೆಚ್ಚಿದೆ. ಇದು ಪಾಯಿಂಟ್. ಮೇಡಮ್, ನಿಮ್ಮ ಹೆಸರು? ಪ್ರೇಮಲತಾ ಅಂತ. ಪ್ರೇಮಲತಾ, ಅದ್ ಹೇಳಿದ್ರು ಗೊತ್ತಾಗ್ತಾ ಇದೆ, ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ತಾ ಇದೆ. ನೀವು ಹೇಳೋದೇ ಬೇಡ, ಹೇಳಿಪ್ಪ. ಅದಂತೂ ಒಪ್ಕೊಂತೀನಿ, ಇವ್ರು ಮಾಡೋ ಚಾಟ್ಸ್ ಮಾತ್ರ ಸೂಪರ್ ಆಗಿರುತ್ತೆ. ಲಾಕ್ ಡೌನ್ ಅಲ್ಲಿ ಏನ್ ನಡೆದಿರುತ್ತೆ ನನಗೆ ಗೊತ್ತು. ಗಂಡ ಈ ಚಾಟ್ ಮಾಡ್ತಿದ್ರೆ ಹೆಂಡತಿ ಈ ಚಾಟ್ ಮಾಡ್ತಾ ಇರೋದು, ಅಷ್ಟೇ ನಡೆದಿರೋದು ಸರ್. ಅದಂತ 100%. ಅಲ್ಲ ಮಿಸ್ಟರ್ ಲೋಕೇಶ್, ಅವ್ರಿಗೆ ಹೇಳ್ತಾ ಇದ್ರಾ ಗಂಡ ನೀರ್ ತೋರ್ಸ್ಕೋಬಾರ್ದು, ಅವ್ರ ಏನ್ ಗೊತ್ತಿದೆ ಅಂತ ವಿದ್ಯೆ. ನೀವ್ ತೋರಿಸ್ಕೊಂತೀರಲ್ಲ, ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತಿರಲ್ಲ ಮಿಸ್ಟರ್ ಲೋಕೇಶ್. ಸರ್, ನಾನು ಅಡಿಗೆ ಖುಷಿಯಿಂದ ಮಾಡ್ತೀನಿ ಸರ್. ನಮ್ಮ ಮನೇಲಿ ಲಾಕ್ ಡೌನ್ ಅಲ್ಲಿ ನನ್ನ ತಂಗಿ, ನನ್ನ ಕಸಿನ್ಸ್ ಎಲ್ಲರೂ ಇದ್ರು ಸರ್, ಮಕ್ಕಳು ಎಲ್ಲರೂ. ಸೊ ಅವ್ರಿಗೆಲ್ಲ ನಾನು ಅಡಿಗೆ ಮಾಡಾಕ್ತಾ ಇದ್ದೆ ಸರ್. ಯಾವತ್ತೋ ಒಂದಿನ ಮಾಡ್ಬಿಟ್ರೆ ಸರ್, ನಾವು ಮಾಡೋದು ತರ ಬರುತ್ತಾ ಹೇಳಿ? ಇಂಗ್ರೀಡಿಯೆಂಟ್ಸ್ ಎಷ್ಟಾಗ್ಬೇಕು ಅಂತ ನಾವೇನೇ ಲೆಕ್ಕ ಹೇಳ್ಬೇಕು ತಾನೇ ಅವರಿಗೆ. ಅದು ನೀವ್ ಹೇಳ್ತಾ ಇದ್ರಾ? ಹೌದು.
ಇಲ್ಲ ಸರ್, ನಾವು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಎಲ್ಲ ಕಲ್ತ್ಕೊಂಡು ಅವ್ರಿಗೆ ರೆಡಿ ಮಾಡಿ ಕೊಡ್ತಾ ಇದ್ವಲ್ಲ ಸರ್ ಎಲ್ಲ. ಏನಾದ್ರೂ ಆಗ್ಲಿ ಸೃಜನ್ ಸರ್, ಥ್ಯಾಂಕ್ ಯು ನಿಮ್ ಶೋಕ್ ಬಂದಿದ್ದಕ್ಕೆ. ಇವ್ರ ನಿಜ ಎಲ್ಲ ಬಯಲಾಯ್ತು. ಸರ್ ಯಾವ ಕೆಲಸನೂ ತಪ್ಪಿಲ್ಲ, ಯಾಕಂದ್ರೆ ಇವಾಗ ಈ ಒಂದು ಮಳೆಗಾಲದ ಒಂದು ವಾತಾವರಣದಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಅಂದ್ರೆ ಚಾಟ್ಸೆ ಅಂತ ಅನ್ಕೋಬಹುದು. ಸೊ ಪಾರ್ಟ್ ಟೈಮ್ ಜಾಬ್ ಮಾಡ್ಬಿಡಿ ಸರ್. ನೀವು ಬೆಳಗ್ಗೆಯಿಂದ ನೀವು ಆಫೀಸಲ್ಲಿ ಕೆಲಸ ಮಾಡಿ ಸರ್, ಮಧ್ಯಾಹ್ನದಿಂದ ಅವರೆಲ್ಲ ಹೆಚ್ಚಿಟ್ಟಿರ್ತಾರೆ, ನೀವು ಬಂದು ತಿರುಗಿಸ್ಬಿಡಿ ಸರ್, ಸಂಜೆ ಮುಗಿದೋಯ್ತು. ಫಿನಿಶ್, ಪ್ರಾಬ್ಲಮ್ ಸಾಲ್ವ್, ಡಬಲ್ ಇನ್ಕಮ್. ಓಕೆ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಲವ್ಲಿ. ಓಕೆ, ನೆಕ್ಸ್ಟ್. ಹಾಯ್ ಸ್ಟೂಡೆಂಟ್ ಸರ್, ನನ್ನ ಹೆಸರು ಸಂತೋಷ್ ಅಂತ. ಸಂತೋಷವಾಗಿರಿ. ಮತ್ತೆ ಸಂತೋಷವಾಗೇ ಇದೀನಿ ಸರ್. ಹೇಳಿ ಸಂತೋಷ್. ನಮ್ದು ನೇಟಿವ್ ಬಂದ್ಬಿಟ್ಟು ಗದಗು, ಅಲ್ಲೇ ಬೆಂಗಳೂರಲ್ಲಿ ಆಟೋಮೊಬೈಲ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋದು. ನಮ್ದು ರೀಸೆಂಟ್ ಆಗಿ ಮದುವೆ ಆಯ್ತು ಸರ್. ರೀಸೆಂಟ್ ಆಗಿ ಅಂದ್ರೆ ಜಸ್ಟ್ ಒಂದು 1 year ಆಯ್ತು. ಒನ್ ಇಯರ್ ರೀಸೆಂಟಾ? ಓಕೆ. ಮದುವೆಗೆ ಒಂದು ಜಸ್ಟ್ 15 days ಮಾತ್ರ ರಜೆ ಸಿಕ್ಕಿತ್ತು ಸರ್. ಸಾಲ್ದಾ? ಸಾಲಿಲ್ಲ ಸರ್. ಯಾಕೆ? ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಟೈಮ್ ಸಿಕ್ಕಿಲ್ಲ. 15 ದಿನ ಏನು ಇನ್ನೇನು ಪಕ್ಕದ ಮನೆಯವ್ರ ಜೊತೆ ಇರ್ತಾ ಇದ್ರ ನೀವು? ಹೇಳಿ ಹೇಳಿ, ಪರವಾಗಿಲ್ಲ. ಅದೊಂದು ಟೈಮ್ ಸಿಕ್ಕಿರ್ಲಿಲ್ಲ ಅಂತ ತುಂಬಾ ಬೇಜಾರಿತ್ತು ಸರ್. ಈ ಕೊರೋನಾ ಲಾಕ್ಡೌನ್ ಎಫೆಕ್ಟ್ ಇಂದ ನಮ್ಗೆ ಮತ್ತೆ ರಜೆ ಸಿಕ್ತು. ಸೊ ಅದು ಯಾವ ತರ ಆಯ್ತು ಅಂದ್ರೆ ಲಡ್ಡು ಬಂದು ಬಾಯಿ ಬಿತ್ತು ಅಂತಾರಲ್ಲ, ಆ ತರ ಆಯ್ತು. ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗ್ 5 ದಿನ ಚೆನ್ನಾಗಿತ್ತು ಸರ್. ಇಬ್ರು ಸೇರ್ಬಿಟ್ಟು ಅಡಿಗೆ ಮಾಡ್ತಾ ಇದ್ವಿ, ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ. ಆಕ್ಟಿವಿಟೀಸ್, ಮನೆ ಕೆಲಸ ಸರ್, ಮನೆಯಲ್ಲಿರೋ ಆಕ್ಟಿವಿಟೀಸ್. ಅಲ್ಲ ಲೋಕೇಶ್, ಮನೆ ಕೆಲಸ, ಮನೆ ಆಟ ಎಲ್ಲ ಮಾಡ್ತಾ ಇದ್ರು. ಓಕೆ ಓಕೆ, ಹೇಳಿ. ನೀವ್ ಯಾಕೆ ಕೂತ್ಕೊಂಡ್ಬಿಟ್ರಿ? ಇಲ್ಲ ಸರ್. ಸಡನ್ ಆಗಿ ಆಕ್ಟಿವಿಟೀಸ್ ಜ್ಞಾಪಕ ಬಂದ್ಬಿಡ್ತಾ ಕೂತ್ಕೊಂಡ್ಬಿಟ್ರು ಅವರು. ಹೇಳಿ ಸರ್, ಹೇಳಿ ಸರ್. ಸ್ಟಾರ್ಟಿಂಗ್ ಒಂದು 5 ದಿನ ಚೆನ್ನಾಗಿತ್ತು ಸರ್. ಆಮೇಲೆ ಸ್ಟಾರ್ಟ್ ಆಯ್ತು ನೋಡಿ ಪ್ರಶ್ನೆ ಮೇಲೆ ಪ್ರಶ್ನೆ. 5 ದಿನ ಆದ್ಮೇಲೆ ಸ್ಟಾರ್ಟ್ ಆಯ್ತಂತೆ ಪ್ರಶ್ನೆ. ಪಾವ 5 ದಿನ ಆದ್ಮೇಲೆ ಸ್ಟಾರ್ಟ್ ಆಯ್ತು ಪ್ರಶ್ನೆ. ಹಾ ಸರ್. ಪ್ರಶ್ನೆ ಮೇಲೆ ಪ್ರಶ್ನೆ, ಕಂಡೀಷನ್ ಮೇಲೆ ಕಂಡೀಷನ್. ಮೊಬೈಲ್ ಹಿಡಿದ್ರೆ ಸಿಡಿಮಿಡಿ ಅನ್ನೋಳು ಸರ್. ನಿಮ್ಗೆ ಗೊತ್ತಲ್ಲ ಸರ್ ಮೊಬೈಲ್ ಎಷ್ಟು ಇಂಪಾರ್ಟೆಂಟ್ ಅಂತ. ನಮ್ಗೆ ಮೊಬೈಲ್ ಇಂದ ವರ್ಲ್ಡ್ ಅಲ್ಲಿ ನಡೆಯೋ ಎಲ್ಲಾ ಇನ್ಫಾರ್ಮೇಶನ್ಸ್ ಗೊತ್ತಾಗುತ್ತೆ ಸರ್. ಏನೇನ್ ನಡಿ ಮೊಬೈಲ್ ಅಲ್ಲಿ? ಹೇಳಿ ಸರ್. ವರ್ಲ್ಡ್ ಅಲ್ಲಿ ನಡೆಯೋ ಎಲ್ಲಾ ಇನ್ಫಾರ್ಮೇಶನ್ಸ್ ಗೊತ್ತಾಗುತ್ತೆ. ಮನ್ಸ್ ಮುಟ್ಕೊಂಡು ಹೇಳ್ಬಿಡಿ, ನೀವು ಬರೀ ಅದನ್ನೇ ನೋಡ್ತಾ ಇದ್ರಿ, ಬರೀ ಇನ್ಫಾರ್ಮೇಶನ್ ನೋಡ್ತಾ ಇದ್ರಾ? ಅಲ್ಲ ಪಿಕ್ಚರ್ ಗಿಚ್ಚರ್ ಅಂದಪ್ಪ, ನೀವು ಏನೇನೋ ಅನ್ಕೊಂಡ್ಬಿಟ್ರೆ. ಹೇಳಿ ಸರ್. ಮಜಾ ಟಾಕೀಸಲ್ಲಿ ಯಾವ ಎಪಿಸೋಡ್ ಪ್ಲೇ ಆಗುತ್ತೆ, ಯಾರು ಸೆಲೆಬ್ರಿಟಿಗಳು ಬರ್ತಾರೆ ಅಂತಾನು ನಾವು ಮೊಬೈಲ್ ನೋಡಿದ್ರೆ ತಿಳ್ಕೊಬಹುದು. ಇದು ಡುಬಾಕಿದು ಅಲ್ಲ. ಲಾಕ್ ಡೌನ್ ಅಲ್ಲಿ ನಾವು ಮಜಾ ಟಾಕೀಸೇ ಮಾಡಿಲ್ಲ, ಇವ್ರು ಯಾವ್ದಿತ್ತು ಅಂತ ನೋಡ್ತಾ ಇದ್ದಾರೆ. ಏನಿರುತ್ತೆ ಸರ್, ಎಂತಿ ಜೊತೆ 24 ಗಂಟೆನೂ ಮಾತಾಡೋದು, ಲೈಫ್ ಲಾಂಗ್ ಎಲ್ಲ ಮಾತಾಡೋದು, ಬರೀ 24 ಗಂಟೆ ಮಾತಾಡಿ ಮುಗಿಸೋದಂತದ್ದು ಏನಿರುತ್ತೆ ಸರ್? ನೀವೇ ಹೇಳಿ. ಹೌದು, ನನಗೆ ಗೊತ್ತಿಲ್ಲ ಸರ್. ನಾನು 24 ಗಂಟೆ ದಡ್ಡನ ಸರ್. ಯಾರಾದ್ರೂ 24 ಗಂಟೆ ಕೂತ್ಕೊಂಡು ಮಾತಾಡಕ್ಕೆ ಆಚೆ ಅಂದ್ರೆ 15 ದಿನ ಸಾಕಾಗಲ್ಲ ಅಂದ್ರು. ಈಗ ನೋಡಿದ್ರೆ 5 ದಿನ, 15 ಜನ್ಮಕ್ಕಾಗೋಗಿದೆ. ಹೇಳಿಮ್ಮ, ತಾವ್ ಹೇಳಿಪ್ಪ. ಸುಳ್ಳು ಹೇಳ್ತಿದಾರೆ ಬೇರೆ ಅವರು. ಸುಳ್ಳು ಹೇಳ್ತಾ ಇದಾರ? ಯಾಕಂದ್ರೆ ಮದ್ವೆಗಿನ ಮುಂಚೆ ಅಲ್ಲಿ ಕರ್ಕೊಂಡ್ ಹೋಗ್ತೀನಿ, ಇಲ್ಲಿ ಕರ್ಕೊಂಡ್ ಹೋಗ್ತೀನಿ ಅಂತ ಕತೆ ಹೊಡಿತಾ ಇದ್ರು. ಮದ್ವೆ ಆದ್ಮೇಲೆ ಡ್ಯೂಟಿ ಫೋನ್ ಮಾಡಿದ್ರೆ ಫೋನಿಗೆ ಸಿಗಲ್ಲ. ಒಂದ್ಸಲ ರಜೆ ಹಾಕೊಳಕ್ ಆಗ್ಲಿಲ್ಲ ಇವ್ರ ಕೈಯಲ್ಲಿ. ಮತ್ತೆ ಸುಳ್ಳ ಹೇಳ್ತಿದ್ದಾರೆ. ಫೋನ್ ಅಂತಾರೆ. ಲಾಕ್ ಡೌನ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ 5 ದಿನ ಏನೋ ನನ್ ಜೋಡಿ ವರ್ಕ್ ಮಾಡಿದ, ಅಡಿಗೆಗೆ ಹೆಲ್ಪ್ ಮಾಡೋದೇನೋ, ಮನೆ ಕಂಟಿನ್ಯೂ 5 ಡೇಸ್ ಬಂದ್ರಿ. 5 ಡೇಸ್ ಆದ್ಮೇಲೆ ಶುರು ಆಯ್ತು, ಹೇಳಿ. 5 ದಿನ ಆದ್ಮೇಲೆ ಗೊತ್ತಾಯ್ತು ಇವ್ರ ನಿಜವಾದ ಬುದ್ಧಿ. ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಗೋರ್ಗು ಫೋನ್. 5 ದಿನದ ಮ್ಯಾಟ್ರ್ ನನ್ಗೆ ಅರ್ಥ ಆಗ್ತಿಲ್ಲ. ಅವರು 5 ದಿನ ಆದ್ಮೇಲೆ ಶುರು ಆಯ್ತು ಅಂದ್ರು, ಇವರು 5 ದಿನ ಆದ್ಮೇಲೆ ನನಗೆ ಇವ್ರ ನಿಜವಾದ ಬುದ್ಧಿ ಗೊತ್ತಾಯ್ತು ಅಂದ್ರು. ಅಂದ್ರೆ ಇಷ್ಟೇ ಪ್ರೀತಿ ಐತೆ ನರ್ಗತಿ. ಅಂದ್ರೆ ನನ್ ಕೂಟ್ ಹೆಲ್ಪ್, ಮನೆ ಕೆಲ್ಸಕ್ಕೆಲ್ಲ ಹೆಲ್ಪ್ ಮಾಡೋದು, ಅಡಿಗೆಗೆಲ್ಲ ಹೆಲ್ಪ್ ಮಾಡೋದು, ಟಿಫಿನ್ ಮಾಡ್ಕೊಡೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಅವ್ರ ನೆಕ್ಸ್ಟ್ ಮುಗಿಯಲಾಗೋರು ಇದು 5 ದಿನ. ಓಕೆ, ನೆಕ್ಸ್ಟ್ ಇಂದ ಅವ್ರು ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲ್ಗೋವರ್ಗು ಫೋನ್. ಪಕ್ಕದಲ್ಲಿ ಹೆಂಡತಿ ಕೂತ್ರು ನೋಡೋದಿಲ್ಲ. ಅಲ್ಲ ಮೇಡಮ್, ಫೋನು ಅಂದ್ರೆ ಪಾಪ ಅವ್ರು ಎಲ್ಲೆಲ್ಲ ಮೂಲೆಗಳಲ್ಲಿ ಏನೇನ್ ಆಗ್ತಾ ಇದೆ ಅಂತ ತಿಳ್ಕೊಂತಾ ಇದ್ರು ಅವರು. ನೋಡ್ತಾರ, ನೋಡ್ಲಿ, ಓಕೆ. ಹಾಫ್ an hour 1 hour ಓಕೆ. ಅದ್ಬಿಟ್ಟು ಬೆಳಗ್ಗೆ ರಾತ್ರಿವರೆಗೂ ಅಂದ್ರೆ ಏನ್ ಬಾ? ಎಲ್ಲಾರ್ಗು ನಮ್ಮಂತ ಯೋಚನೆ ಇರೋಂತ ಹೆಂಡತಿ ಸಿಕ್ಬಿಟ್ಟು ನೋಡ್ತಾರ, ನೋಡ್ಲಿ ಅಂತೆ. 10 ನಿಮಿಷ, ಅರ್ಧ ತಾಸು, 1 hour 2 hour ಓಕೆ. ಬೆಳಗ್ಗೆಯಿಂದ ರಾತ್ರಿ ಮಲ್ಗೋವರ್ಗು ಅಂದ್ರೆ ಏನ್ ಸರ್? ಹೋಗ್ಲಿ. ಇವಾಗ ಏನ್ ಮಾಡ್ಬೇಕಪ್ಪ?
ಬ್ಯಾಚುಲರ್ ಇದ್ದಾಗ ಆರಾಮಾಗಿದ್ದೆ ಸರ್, ನಿಮ್ಗೂ ಹಂಗೆ ಅನಿಸ್ತಾ ಇರ್ಲಿಲ್ಲ ಸರ್? ಬ್ಯಾಚುಲರ್ ಇದ್ದಾಗ ನೀವು ಆರಾಮಿದ್ರಿ ಸರ್? ಅಯ್ಯಪ್ಪ, ಇದು ದೊಡ್ಡ ದುರಂತ ಆಗಿರೋದು. ಕರೋನಾ ಬಂದ್ಮೇಲೆ ಅವ್ರಿಗೆ 15 ದಿನ ರಜಾ ಸಿಕ್ಕಿದ್ರೆ ಸಖತ್ತಾಗಿರೋದು. ಹೌದು. 4-5 ತಿಂಗಳು ರಜಾ ಸಿಕ್ಬಿಟ್ಟು ನಿಮ್ಗೆ ಈ ತರ ಆಗಿದೆ. ಬಟ್ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿದೆ. ಕಿತ್ತಾಟ ಇರಬೇಕು, ಮುದ್ದಾಟ ಇರಬೇಕು, ತುಂಟಾಟ ಇರಬೇಕು. ಅವ್ರ ಪಿಕ್ಚರ್ ಅಲ್ಲ ಹೇಳಿದ್ದು, ಇವೆಲ್ಲ ಇದ್ರೇನೆ ಒಂದ್ ಚಂದ. ಸೊ ಕೆಲ್ಸಾನು ಮಾಡಿ, ಮೊಬೈಲ್ ನೋಡ್ಬೇಡಿ, ಮೂಲೆಯಲ್ಲಿ ಮನೆಯಲ್ಲಿರೋ ಹೆಂಡತಿ ಜೊತೆ ಚೆನ್ನಾಗಿರಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಇವತ್ತು ಒಂದು ಬಹಳ ಸ್ಪೆಷಲ್ ಆದಂತ ಎಪಿಸೋಡ್. ಯಾಕಂದ್ರೆ ಮಜಾ ಮನೆಗೆ ಬರ್ತಾ ಇರುವಂತಹ ನಮ್ಮ ಇವತ್ತಿನ ಗೆಸ್ಟ್ಗಳು ಇದಿದು ಸ್ಪೆಷಲ್. ಒಬ್ರು ಬಾಲನಟಿಯಾಗಿ ನಟನೆ ಶುರು ಮಾಡಿ ನಂತರ ಕನ್ನಡ ಸಿನಿಮಾ ರಂಗದಲ್ಲಿ ನಾಯಕಿಯಾಗಿ ಮೆರೆದವರು. ಇನ್ನೊಬ್ರು 90ರ ದಶಕದಲ್ಲೇ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲಾ ಕಡೆ ಹ್ಯೂಜ್ ಸಕ್ಸಸ್ ಅನ್ನ ಕಂಡವರು. ಇವರು ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಮಿಂಚಿದಂತ ನಾಯಕಿ. ಇವತ್ತು ನಮ್ಮ ಮಜಾ ಮನೆಗೆ ಬರ್ತಾ ಇರುವಂತಹ ಅತಿಥಿಗಳು ಕನ್ನಡ ಚಿತ್ರರಂಗದ ಖ್ಯಾತ ಪ್ರತಿಭಾನ್ವಿತ ನಾಯಕ ನಟಿಯರು. ಪ್ಲೀಸ್ ವೆಲ್ಕಮ್, ಜೋರಾದ ಚಪ್ಪಾಳೆಯೊಂದಿಗೆ. ವೆಲ್ಕಮ್ ಮೈ ಡಿಯರ್ ಕ್ಲಿಯೋಪ್ಯಾಟ್ರಾ. ಇವ್ರಿಗೆ ನಾನು ಟೈಟಲ್ ಕೊಟ್ಟಿರೋ ಕ್ಲಿಯೋಪ್ಯಾಟ್ರಾ ಅಂತ. ವೆಲ್ಕಮ್ ಬ್ಯಾಕ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಪ್ರಿಯದರ್ಶಿನಿ ಜಯಶ್ರೀ ಅಂದ ತಕ್ಷಣ ಅವ್ರು ಫುಲ್ ಕನ್ಫ್ಯೂಸ್ ಆಗ್ಬಿಟ್ರು. ಇದು ಯಾರಿದು, ನನಗೆ ಗೊತ್ತಿಲ್ದಿರೋ ಹೆಣ್ಮಕ್ಳು ಇಂಡಸ್ಟ್ರಿಲಿ ಹೆಂಗೆ ಅಂತ ಅಲ್ವಾ? ಅಲ್ಲ, ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಗೊತ್ತಾಯ್ತು, ಆಮೇಲೆ ಹೆಸರು ಕನ್ಫ್ಯೂಸ್ ಆಯ್ತು. ಹೌದಾ? ಇವರು ಸುಧಾರಾಣಿ ಅಂತ ಎಲ್ರಿಗೂ ಗೊತ್ತು, ಶ್ರುತಿ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಇವರ ನಿಜವಾದ ಹೆಸರು ಪ್ರಿಯದರ್ಶಿನಿ ಅಂಡ್ ಜಯಶ್ರೀ. ಹಾ ಹಾ, ನನಗೆ ಗೊತ್ತಿರಲಿಲ್ಲ ಇದು. ಗೊತ್ತಿಲ್ವಾ? ಇಂಡಸ್ಟ್ರಿಗೆ ಬಂದ್ 3 ವರ್ಷ ನನಗೆ ಗೊತ್ತಿರ್ಲಿಲ್ಲ ನನ್ನ ಹೆಸರು ಏನು ಅಂತ. ಹೌದಾ? ಯಾಕೆ ಯಾಕೆ? ಅವಕಾಶ ಕೊಟ್ಟವರೆಲ್ಲ ಜೊತೆಗೆ ಒಂದ್ ಹೆಸರು ನಾಮಕರಣನೂ ಮಾಡೋರು, ಹೊಸ ಹೊಸ ಹೆಸರು, ಹೊಸ ಹೊಸ ಹೆಸರು. ಯಾಕಂದ್ರೆ ನಾನ್ ಇಂಟ್ರೊಡ್ಯೂಸ್ ಮಾಡಿದೆ ಅಂತ. ಈ ಶ್ರುತಿ ಅಂತ ಫಿಕ್ಸ್ ಆಗಿದ್ದು ಆಫ್ಟರ್ ದ ಫಿಲಮ್. ಸಿನಿಮಾ ಹಿಟ್ ಆಗೋಯ್ತು, ನಾಮಕರಣ ಸ್ಟಾಪ್. ಆನಂದಕ್ಕೂ ಮುಂಚೆ ನೀವು ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ ಮಾಡಿದಾಗ ಅವಾಗ ಏನಿತ್ತು ಹೆಸರು? ಅವ್ರ ಬ್ಯಾನರ್ ಅಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗೆಲ್ಲ ಮಾಡಿದಾಗ ಬೇಬಿ ಜಯಶ್ರೀ ಅಂತಾನೆ ಬರ್ತಾ ಇತ್ತು. ಬಟ್ ಆನಂದಲ್ಲಿ ಹೀರೋಯಿನ್ ಆಗಿ ಲಾಂಚ್ ಆದಾಗ ಪಾರ್ವತಮ್ಮ ಅವರು ಸುಧಾರಾಣಿ ನಾಮಕರಣ ಮಾಡೋದು. ಶಬಾಷ್ ಶಬಾಷ್, ವೆರಿ ಗುಡ್. ಶ್ರುತಿ ಅವರೇನೋ ಹೇಳ್ತಾ ಇದ್ರು ಮರಿದೆಲ್ಲ. ಅಲ್ಲ, ನನ್ಗೆ ಒಟ್ಟು 5 ಹೆಸರು ಅಂತ. 5 ಹೆಸರು? ವಾಟ್ ಇಟ್ ಈಸ್? ಶ್ರುತಿ, ಪ್ರಿಯದರ್ಶಿನಿ, ಅನುಶ್ರೀ, ಆಮೇಲೆ ಇನ್ನೊಂದ್ 2 ಹೆಸರು ಇಟ್ರು, ಅದ್ ನನಗೆ ಗೊತ್ತಿಲ್ಲ. ಪಂಚನಾಮತಾರೆ. ಹೇಗಿದ್ರಿ ಇಬ್ರು? ಚೆನ್ನಾಗಿದೀವಿ. ಹೇಗಿತ್ತು ಲಾಕ್ಡೌನ್? ಮನೆಯಲ್ಲಿ ಕೂತು ಎಲ್ಲಾ ಕೆಲಸಗಳನ್ನ ಮಾಡಿದನ್ನೇ ಮಾಡಿ ಇವತ್ತು ಮಜಾ ಟಾಕೀಸ್ ಬಂದಿದ್ದೀರಾ. ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ. ಟಿಲೆಟ್ ಸೋಫಾ. ಈಗ ಲಾಕ್ಡೌನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಈಗ ಫ್ಯಾಮಿಲಿ ಜೊತೆ ಸಿಕ್ಕಾಪಟ್ಟೆ ಟೈಮ್ ಕಳೆದ್ವಿ. ನೀವು ಅಷ್ಟೇ, ನಿಮ್ಮ ಬಿಸಿ ಸ್ಕೆಡ್ಯೂಲ್ ಇದ್ದಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಬಟ್ ಇವಾಗ ವಿ ಹ್ಯಾಡ್ ಲಾಟ್ ಆಫ್ ಟೈಮ್. ಬಟ್ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಿಸಿದ್ರ ಮನೆಯಲ್ಲಿ ಬೇರೆಯವ್ರ ಕೈಲೆಲ್ಲ? ನಾವು ಮಾಡಿದ ಎಕ್ಸ್ಪೆರಿಮೆಂಟ್ ಎಲ್ಲ ಖುಷಿಯಾಗಿ ತಿಂದ್ರಲ್ಲ, ಅದೇ. ನೀವು ನಮ್ಮ ಪುತ್ರಿಗೆ ಹೇಳ್ಕೊಡ್ಲಿಲ್ವಾ ಅಡಿಗೆ ಮಾಡೋದೆಲ್ಲ? ಕಲಿತಾಳೆ. ಕಲಿತಾಳೆ. ಹೇಳ್ಕೊಳೋ ಪ್ರಯತ್ನ ಪಟ್ರ? ಹೌದು. ಇಲ್ಲ, ಯಾಕಂದ್ರೆ ನಮ್ಮ ಕೈಲಿ ಎಷ್ಟೆಷ್ಟು ಬರುತ್ತೆ ಐಟಮ್ಸ್ ಅಂತ ನೋಡೋ ಅಷ್ಟ್ರಲ್ಲಿ ಲಾಕ್ಡೌನ್ ಮುಗ್ದೋಯ್ತು. ನೀವು ಸಿನಿಮಾಗಳಲ್ಲಿ ಅದ್ಭುತವಾದಂತ ಕ್ಯಾರೆಕ್ಟರ್ ಮಾಡಿರೋದಂತ ಪ್ರೆಗ್ನೆಂಟ್ ಲೇಡಿ ಕ್ಯಾರೆಕ್ಟರ್ಗಳು ತುಂಬಾ. ಒಂದು 2000 ಸಿನಿಮಾ ಮಾಡಿರ್ಬೋದಾ? 2000 ಅಲ್ಲ, ಸುಧಾರಣೆ ಅವರು ಅಷ್ಟೇ ಅಲ್ಲ, ನೀವು 1000 ರೆಕಾರ್ಡ್ ಹೋಲ್ಡರ್, ಗಿನ್ನಿಸ್ ಬುಕ್ 1000 ಆಗಿದೆಯಾ ಸರ್? ಒಬ್ಬೇ ಹೆಣ್ಮಗಳು ಒಂದು 200 ಮಕ್ಳು ಹೆತ್ತಿದ್ರೆ ನಾನೇ. ನನಗೆ ಪ್ರತಿ ಸಿನಿಮಾನು ಫನ್ನಿನೇ. ಅವಾಗೆಲ್ಲ ಜನಕ್ಕೆ ಈ ಸಿನಿಮಾಗಳ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ. ನನ್ ಸಿನಿಮಾ ಎಲ್ಲ ನಡೀತಾ ಇದ್ದಿದ್ದೆ ಹಳ್ಳಿಗಳಲ್ಲಿ. ಅದ್ರಲ್ಲೂ ಅಲ್ಲಿರೋ ಬರ್ತಾ ಇರುವಂತ ಹೆಣ್ಮಕ್ಳಿಗೆ ಇದೇನ್ ನಡೀತಾ ಇದೆ ಸಿನಿಮಾ ಅಂತಾನು ಗೊತ್ತಾಗ್ತಾ ಇರ್ಲಿಲ್ಲ. ನನ್ನನ್ನು ನೋಡಿದಾಗ ಮೇಡಮ್ ಅವರೇ ಅಪ್ಪ ಯಾರು ಅಂತ ಕೇಳೋರು.
ನಾನು ತುಂಬಾ ಚಿಕ್ಕವಳು. ಇದ್ಯಾಕ ಅಪ್ಪ ಯಾರು? ನಮ್ಮ ಅಪ್ಪನ ಹೆಸರು ಹೇಳುವೆ. ಅಲ್ಲಲ್ಲ ಅಪ್ಪ ಯಾರು ಅಂತ ಕೇಳಿದೆ ಅನ್ನೋರು. ಅಂದ್ರೆ ಹೊಟ್ಟೆಲಿರೋದು ಈ ತರದೆಲ್ಲ ಪ್ರಶ್ನೆ ಕೇಳೋರು. ಜೊತೆಗೆ ಗೊತ್ತಾಗ್ತಾ ಇರಲಿಲ್ಲ ಅನ್ಸುತ್ತೆ. ಗೊತ್ತಾಗ್ತಾ ಇರ್ಲಿಲ್ಲ ಸರ್, ಹಳ್ಳಿ ಅದು. ಆಮೇಲೆ ನಮ್ಗೇನ್ ಸರ್, ಲೊಕೇಶನ್ ಅಲ್ಲಿ ಇದ್ರೆ ಇಲ್ಲಿ ಯಾರ್ದೋ ಮನೆ ಜಗ್ಲಿ ಮೇಲೆ ಕೂರ್ಸ್ಬಿಟ್ರವ್ರು. ಅವ್ರ ಮನೆಯವ್ರ ಪರ್ಮಿಷನ್ ತಗೊಂಡ್ ಕೂತಿರ್ತಿದ್ವಿ. ಹಂಗಾಗಿ ಅವ್ರಿಗೆ ನಾವ್ ಆನ್ಸರ್ ಮಾಡ್ಲೇಬೇಕು. ಆಮೇಲೆ ಎಷ್ಟ್ ತಿಂಗಳು ಅಂತ ಕೇಳಿದ್ರು. ನನ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಎಷ್ಟ್ ತಿಂಗಳಿಗೆ ಎಷ್ಟು ಹೊಟ್ಟೆ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಒಂದ್ ನಿಮಿಷ ಇರಿ ಅನ್ಬಿಟ್ಟು ಅಸ್ಟೆಂಟ್ ಡೈರೆಕ್ಟರ್ ಬಾರೋ, ಎಷ್ಟ್ ತಿಂಗಳಪ್ಪ ಅಂದೆ. ಅವ್ವ ಯವ್ವಿ ಎಷ್ಟ್ ತಿಂಗಳು ಅಂತ ಆ ಗಂಡೈಕ್ಲಿಂಗ್ ಕರ್ದು ಕೇಳ್ತಾ ಇದೀಯ ನೀನು? ನಿನಗೆ ಗೊತ್ತಿಲ್ವಾ? ಹೆಣ್ಮಕ್ಳು ನಿನಗೆ ಗೊತ್ತಿಲ್ವಾ ಎಷ್ಟ್ ತಿಂಗಳು ಅಂತ ಅನ್ನೋರು. ನನ್ಗೆ ಆವಾಗ ಫ್ಲಾಶ್ ಆಗೋದು ಶೂಟಿಂಗ್ ಅಂತಾನೆ ಪಾಪ ಅದ್ ಬಿಟ್ಬಿಟ್ರೆ ನನಗ್ ಜಾಸ್ತಿ ಈ ಪ್ಯಾಥೋ ಸಾಂಗ್ ಗಳಲ್ಲಿ ಸ್ವಲ್ಪ ಆಡೆಡ್ ಎಮೋಷನ್ಸ್ ಅಂದ್ರೆ ಈ ಮಳೆ. 9 ತಿಂಗಳು ನನಗೆ ಮಳೆ ಬರೋ ಸೀನು. ಫುಲ್ ಸಾಂಗ್ ನೈಟ್ ಸಾಂಗ್ ಅಲ್ಲಿ ಮಳೆ. ಹೊಟ್ಟೆ ಒಳಗೆ ಹಾಕಿರೋದು ಸ್ಪಾಂಜು. ಸೊ ಮಳೆ ಬಿದ್ರೆ ಅದೇನಾಗುತ್ತೆ? ಜಗ್ಗೋಗುತ್ತೆ, ಹೆವಿ ಆಗುತ್ತೆ, ಭೂಮಿಗೆ ತಾಗ್ತಾ ಇರೋದು. ಪ್ರತಿ ಶಾಟ್ಗೂ ಒಂದ್ ನಿಮಿಷ ಇರಿ ಅನ್ನೋದು, ಹೇಳ್ಕೊಳ್ಳೋದು, ಆ ಪೊಸಿಷನ್ ಸರ್ ಆಕ್ಟ್ ಮಾಡೋದು. ಅದು ಹೆವಿ ಆಗ್ಬಿಡೋದಲ್ಲ, ಇಮಿಡಿಯೇಟ್ ಆಗಿ ಬೇರೆ ಶಾರ್ಟ್ ರೆಡಿ ಆಗ್ಬೇಕು. ಇದೇ ನನ್ನ ಹೊಟ್ಟೆ ಅಂದ್ರೆ ನೋ ಇದು ನನ್ ಚೇರು, ಅದೆಲ್ಲ ಕ್ಯಾಮ್ರಾ ಇದ್ರೆ ಹೊಟ್ಟೆ ಸರ್ ಒಂದ್ ನಿಮಿಷ ಸರ್ ಅನ್ನೋದು ಅಂತ ಹಿಂಡ್ಕೊಳ್ಳೋದು. ಇದು ಹೊಟ್ಟೆ ನೀರೆಲ್ಲ ಖಾಲಿ ಆದ್ಮೇಲೆ ರೆಡಿ ಸರ್. ಅಯ್ಯೋ, ಸೊ ಒಂಥರ ತುಂಬಾ ವರ್ಷಗಳ ಪ್ರೆಗ್ನೆಂಟ್ ಆಗಿದ್ದವ್ರು ನೀವು. ಸರ್ 200 ಮಕ್ಳು ಅಂದ್ರೆ ತುಂಬಾ ವರ್ಷ ಪ್ರೆಗ್ನೆಂಟ್ ಆಗೇ ಇರಕ್ಕಾಗತ್ತಾ? ಡೆಲಿವರಿ ಆಗ್ಲೇಬೇಕಲ್ವಾ? ಅದು ಹೆಂಗೆ ಹೊಟ್ಟೆ ಎಲ್ಲ ನೀವೇ ರೆಡಿಮೇಡ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾ? ಅದೇ ಹೇಳ್ತಲ್ಲ, ಕೆಲವು ಆರ್ಟಿಸ್ಟ್ಗಳು ಪೊಲೀಸ್ ಯೂನಿಫಾರ್ಮ್ ಇಟ್ಕೊಂಡಿರ್ತಾರೆ ಪರ್ಮನೆಂಟ್ ಆಗಿ. ಪಾಪ ಎಲ್ಲಾ ಸಿನಿಮಾಗೂ ಅವ್ರಿಗೆ ಪೊಲೀಸೇ. ಕೆಲವರು ಲಾಯರ್ ಯೂನಿಫಾರ್ಮ್ ಇಟ್ಕೊಂಡಿರ್ತಾರೆ. ನಾನ್ ಆತರ ಸ್ಪಾಂಜ್ಗಳೆಲ್ಲ ಇಟ್ಕೊಂಡು ಅದ್ರಲ್ಲೂ ಕೇಳಿ ಸರ್, ನಂಬರ್ 1, ನಂಬರ್ 2, ನಂಬರ್ 3 ಹೇಳಿ. 3 ತಿಂಗಳು, 6 ತಿಂಗಳು, 9 ತಿಂಗಳು. ನನ್ ಕಸ್ಟಮರ್ಗೆ ಎಲ್ಲೋ ಅದೇ ನಂಬರ್ 3 ಕಣ ಅಂದ್ರೆ ಗೊತ್ತಾಯ್ತಕ್ಕ ಅನ್ನೋನು. ಏನಂದ್ರೆ 3 ತಿಂಗಳು ಸ್ಪಾಂಜ್ ರೆಡಿ ಆಗಿರೋದು ನನಗೆ. ಈಗ ನೀವಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ನಿಮ್ಮ ಸಿನಿಮಾ ನೋಡೋದಕ್ಕೆ ನೀವು ಮಾರುವೇಷದಲ್ಲಿ ಅಥವಾ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಹೋಗಿ ನೋಡಿರೋ ಇನ್ಸಿಡೆನ್ಸ್ ಎಲ್ಲ ಇದೆಯಾ? ನಿಮ್ ಸಿನಿಮಾ ಇರೋದು ಅಥವಾ ಜೊತೆಲಿ ಹೋಗಿರೋದು? ನೀನ್ ಹೋಗಿಲ್ವಾ? ನಾನ್ ಮೊದಲನೇ ಸಿನಿಮಾಗೆ ಹೋಗಿದ್ದೆ, ಶ್ರುತಿ ಸಿನಿಮಾಗೆ. ಅಪ್ಪನ ಜೊತೆ ಬೈಕಲ್ಲಿ ಹೋಗಿದ್ದೆ. ಮಂಕಿ ಕ್ಯಾಪ್ ಹಾಕೊಂಡ್ ಕರ್ಕೊಂಡು ಹೋಗಿದ್ರು. ಮನೇಲೆಲ್ಲ ಕಣ್ಣು ಹಿಡಿದು ಬಿಡ್ತಾರೆ ಅನ್ಬಿಟ್ಟು ನನ್ಗೆಲ್ಲ ಹಾಕಿ ಮಂಕಿ ಕ್ಯಾಪ್ ಹಾಕಿ ಕಣ್ಣು ಮಾತ್ರ ಇಲ್ಲೆಲ್ಲ ಬಿಟ್ಟು ಸರ್ ಸಿನಿಮಾ ಮುಗಿದು ಆಚೆ ಬಂದ್ರು ಯಾರು ಕಣ್ಣು ಹಿಡಿಲಿಲ್ಲ. ಎಲ್ಲ ಹೇಳೋರಲ್ಲ, ಬರೀ ಕನ್ನಡಲ್ಲಿ ಕಣ್ಣಲ್ಲಿ ನೋಡಿದ್ರೆ ಸಾಕು ಕಣ್ಣು ಹಿಡಿದು ಬಿಡ್ತಾರೆ ಆರ್ಟಿಸ್ಟ್ಗಳನ್ನ, ಹಂಗೆಲ್ಲ ಇತ್ತಲ್ಲ. ಆಮೇಲೆ ಶೆಕೆ ಬೇರೆ, ಅವಾಗೆಲ್ಲ AC ಇರ್ಲಿಲ್ಲ, ಥಿಯೇಟ್ರು, ಫ್ಯಾನು ಎಲ್ಲ ಮಂಕಿ ಕ್ಯಾಪ್ ಎಲ್ಲ ತೆಗೆದು ಈ ಇಂಟರ್ವ್ಯೂಲ್ ಆಗೋಷ್ಟಿಗೆಲ್ಲ ಮಂಕಿ ಕ್ಯಾಪೇ ತೆಗ್ದ್ಬಿಟ್ಟಿದ್ದೆ ನಾನು. ಯಾರು ಕಂಡು ಹಿಡಿಲಿಲ್ಲ ನನ್ನ. ಸೊ ಅದೇ ಲಾಸ್ಟ್. ಮಾರು ವೇಷದಲ್ಲಿ ಹೋಗ್ಲಿಲ್ಲ. ನಾನ್ ತುಂಬಾ ಹೋಗ್ತಾ ಇದ್ದೆ, ನನ್ನ ಸಿನಿಮಾ ನೋಡೋದಕ್ಕೆ ಇರ್ಬೋದು ಅಥವಾ ಬೇರೆ ಸಿನಿಮಾಗಳು. ಏನ್ ಸ್ಪೆಷಾಲಿಟಿ ಅಂದ್ರೆ ನನಗ್ ಮಾತ್ರ ಬುರ್ಕ ಹಾಕ್ಸಿ ಕರ್ಕೊಂಡು ಹೋಗೋರು. ಪಕ್ಕದಲ್ಲಿ ನಮ್ಮ ಅಮ್ಮ, ನಮ್ಮ ಅತ್ತಿಗೆ, ಎಲ್ರು ದೊಡ್ಡ ದೊಡ್ಡ ಕುಂಕುಮ ಎಲ್ಲ ಇಟ್ಕೊಂಡ್ ಬಂದಿರೋರು. ಒಂದ್ ಸ್ವಲ್ಪ ಮುಂದೆ ನಮ್ಮ ಅಣ್ಣ ನನ್ನನ್ನು ಕರ್ಕೊಂಡು ಹೋಗೋನು. ಸೊ ನಾನ್ ಮಾತ್ರ ಬುರ್ಕ ಹಾಕೊಂಡು ಇಂಟರ್ವಲ್ ಅಲ್ಲೂ ಫುಲ್ ಬುರ್ಕ ಎಲ್ಲ ಹಾಕೊಂಡೆ ಕೂತಿರ್ತಾ ಇದ್ದೆ. ಒಂದ್ಸತಿ ಯಾರಿಗೋ ಡೌಟ್ ಬಂತು, ಇವಳೊಬ್ಳು ಮಾತ್ರ ಬುರ್ಕಾದಲ್ಲಿದ್ದಾರೆ, ಇವರೆಲ್ಲ ಕುಂಕುಮ ಇಟ್ಕೊಂಡು ಟ್ರೆಡಿಷನಲ್ ಆಗಿದ್ದಾರೆ ಅಂತ. ಸೊ ಒಂದ್ಸತಿ ಹಿಂಗೆ ಯಾರಿಗೋ ಗೊತ್ತಾಯ್ತು. ಇನ್ನು ಹೋಗ್ ಕೂತಿದೀವಿ ಸಿನಿಮಾದಲ್ಲಿ ಅಷ್ಟೇ, ಎಲ್ರು ಮುತ್ ಹಾಕೊಂಡ್ರು, ಓಡ್ ಬಂದಿದ್ದು. ಅದೇ ನನ್ ಲಾಸ್ಟ್ ಬುರ್ಕಾ ಎಕ್ಸ್ಪೀರಿಯನ್ಸ್. ಇವಾಗೆಲ್ಲ ಮಲ್ಟಿಪ್ಲೆಕ್ಸ್ ಬಂದ್ಬಿಟ್ಟು ಆ ಎಕ್ಸ್ಪೀರಿಯನ್ಸ್ ಆಗಲ್ಲ ಅಲ್ವಾ ಸರ್? ನೀವು ಬುರ್ಕಾ ಹಾಕ್ಸ್ಕೊಂಡು ಹೋಗಿದ್ರ? ಸಾರಿ, ಬುರ್ಕಾ ಹಾಕೊಂಡು ಹೋಗಿಲ್ಲ, ಹಾಕೊಂಡು ಹೋಗಿಲ್ಲ. ಕೊಡಿ ನನ್ನ ಮೊಬೈಲ್. ನಿಲ್ಲಪ್ಪ, ಅಯ್ಯ ಬಸ್ ಸ್ಟ್ಯಾಂಡ್ ಬರ್ಕಾಯ್ತಾ ಇದ್ದೆ, ಮೊಬೈಲ್ ಇಸ್ಕೊಂಡ್ ನನಗೆ ಯಾವಾಗತ್ತೀರ? ನಿಲ್ಲಪ್ಪ. ಏಯ್ ಗುಂಡಮ್ಮವ, ಏನ್ರಿ ನಿಮ್ದು ಗಲಾಟೆ? ಸಾಲಿ ಅಂದ್ರೆ ನಾನು ಇತ್ತೀಚೆಗೆ ಒಂದು ಆನ್ಲೈನ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ, ನಿಮ್ಗೆ ಗೊತ್ತಿದೆ. ಟೈಮ್ ಸ್ಪೆಂಡ್ ಅಂತದೇನ್ ಮಾಡ್ತಾ ಇದೀರಾ? ಅದು S23 ಈ ವೆಬ್ಸೈಟ್ ಅನ್ನು ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಏನು ಮಿಸ್ಟೇಕ್ ಆಗಿ ಓಪನ್ ಆಗ್ತಾ ಇಲ್ಲ. ನೋಡ್ರಿ, ಏನ್ರಿ ಇದು? ಏಸು ಆಲ್ಫಾಬೆಟ್ ಏನು? ಎ. S23 ಅಂತ ಇದ್ದಿದ್ದು
A23.com ಅಂತ ವೆಬ್ಸೈಟ್ ಚೇಂಜ್ ಆಗಿದೆ. ಆದ್ರೆ ಅದನ್ನ ಕರೆಯೋದು A23 ಅಂತಾನೆ. ಸೊ ಅದಕ್ಕೆ A23.com ಹೊಡಿರಿ, ಓಪನ್ ಆಗುತ್ತೆ. ಹೌದಾ? ಹಾ. ಓಯ್, ನೀನ್ ನಾಳೆ ಬಸ್ ಸ್ಟಾಪ್ ಅಲ್ಲಿ ಯಾವ ಟೈಮಲ್ಲಿ ಸಿಗ್ತೀಯಾ? ಟೈಮು ಬಸ್ ಸ್ಟಾಪ್ಗೆ ಬರ್ತೇನೆ. ನಾನು ಮೊಬೈಲ್ ಬೇಕಾತಾನ ಒಂದ್ ಅರ್ಧ ಗಂಟೆ ನನ್ನಲ್ಲಿ ಕೊಡು, ನಾನು ಓಪನ್ ಮಾಡ್ತೇನೆ. ಹಂಗಾರೆ ನಾನು ನಾಳೆ ಬಸ್ ಸ್ಟ್ಯಾಂಡ್ ಚೇಂಜ್ ಮಾಡ್ತೀನಿ. ಬಸ್ ಸ್ಟ್ಯಾಂಡ್ ಚೇಂಜ್ ಮಾಡ್ತೀನಿ ನಾಳೆ. ಬಸ್ ಸ್ಟಾಪ್ ಚೇಂಜ್ ಮಾಡ್ತಾವ್? ಏನ್ರಿ ಮುಗ್ತೀರಾ? ನಾನು ವಾಸನೆ ಇಟ್ಕೊಂಡು ಬಾರ್ ಕಂಡಿಡುವ ಗುಂಡು ಮಾಮನ ಹತ್ರ ನಿನ್ನ ಚಾಲೆಂಜ? ಒಳ್ಳೆ ಅಪ್ಪನ ಸವಾಸ ಆಯ್ತು. ಅಪ್ಪ, ನಾನ್ ನಿನ್ಗೆ ಯಾವಾಗ ಅಪ್ಪ ಅದೇ? ಅಪ್ಪ ಅಲ್ಲ, ಯಪ್ಪ ಯಪ್ಪ. ಯಪ್ಪ, ನಾನು ಅದೇ ಡೌಟ್, ಇನ್ನೊಂದು ಮಗ ಎಲ್ಲಿ ಹುಟ್ಬಿಟ್ಟ ಅಂತ. ನಡೆದಾಡುವ ಕರ್ಪೂರದ ಬೊಂಬೆಯೇ ಶ್ರುತಿ. ಒಂದು ಬಾರಿ ಇವರ ಮುಖ ನೋಡಿದರೆ ಎಷ್ಟೇ ಕಷ್ಟವಿದ್ದರೂ ತಿಳಿಯಾಗಬಹುದು ಎಲ್ಲರ ಪರಿಸ್ಥಿತಿ. ಅವ ತಿಳಿಯಾಗಬಹುದೇನೋ ಎಲ್ಲರ ಪರಿಸ್ಥಿತಿ. ಬುದ್ಧಿ ಹೇಳೋ ವಯಸ್ಸಲ್ಲಿ ಲದ್ದಿ ತಿಂದಂಗ್ ಕುಡಿತಾ ಇದ್ರೆ ಬೇಗ ಇಟ್ಕೋಬೇಕಾಗುತ್ತೆ ನಿಮ್ಮ ತಿಥಿ. ಈ ಮಾತನ್ನು ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯವಲ್ಲ. ಈಗ ಕರ್ಪೂರದ ಬೊಂಬೆಯಿಂದ ದಂತದ ಬೊಂಬೆಗೆ ಶಿಫ್ಟ್. ಸಿಂಹಾಸನದ ಮೇಲೆ ಕೂತು ಕಿರೀಟವ ಧರಿಸಿದರೆ ರಾಣಿ, ಸಿಂಹಾಸನದ ಮೇಲೆ ಕುಳಿತು ಕಿರೀಟವ ಧರಿಸಿದರೆ ರಾಣಿ, ರಾಣಿಯೇ ಎದ್ದು ನಿಂತು ನಮಸ್ಕರಿಸಿದರೆ ಅವರೇ ಸುಧಾರಾಣಿ. ಎರಡು ನಾಕಾಣಿಗೆ ಒಂದು ಎಂಟಾಣಿ. ಅವ ಎರಡು ನಾಕಾಣಿಗೆ ಒಂದು ಎಂಟಾಣಿ. ಈ ವಯಸ್ಸಲ್ಲಿ ಲೈನ್ ಹೊಡಿತಾ ಇದ್ದೀರಲ್ಲ, ನಿಮ್ ಬಾಯಿಗೆ ಹಾಕ್ಬೇಕು ಒಂದು ಹಿಡಿ ಸಗಣಿ. ಜಾಸ್ತಿ ತೂರಾಡ್ಬೇಡಿ, ಬಿದ್ಗಿದೋಗ್ಬಿಟ್ರ. ಬರ್ರಿ ಬರ್ರಿ ಈ ಕಡೆ. ಸ್ವಲ್ಪ ಸ್ಟಡಿಯಾಗಿ ದೂರ ನಿಂತು ಮಾತಾಡ್ತೇನೆ. ನೀವ್ ಎಷ್ಟ್ ದೂರ ನಿಂತ್ರು ಮನೆಯಿಂದ ತಿಪ್ಪೆ ಇಟ್ಕೊಂಡು ಏನ್ ತಾನೇ ಮನೆ ಗಂಬ ಅನ್ನೋದಕ್ ಸಾಧ್ಯ? ಎಲ್ಲ ಗಬ್ಬು ವಾಸನೆ ಹೊಡಿತಾ ಇದಾರೆ. ಅದೇ ತಿಪ್ಪೆಯಲ್ಲಿರುವ ಸೆಗಣಿಯನ್ನು ತಂದು ಮನೆಯ ಮುಂದೆ ಸಾಸುವುದಿಲ್ವಾ ಅಪರಂಗಿ ಸುಧಾರಾಣಿ ಅವರ? ಈಗ ನಾವು ಸೆಗಣಿ ಅಂತ ದೂರ ಇಡ್ಲಿಕ್ಕೆ ಆಗತ್ತಾ? ಮನೆಗೆ ಸಾರಿಸುದಿಲ್ವಾ? ಒಟ್ನಲ್ಲಿ ಇವರೇ ಸಗಣಿ ಅಂತ ಒಪ್ಕೊಂಡ್ಬಿಟ್ರು. ಕೆಟ್ಟ ಆಲೋಚನೆ ಮಾಡುವ ತಲೆಯೇ ತಿಪ್ಪೆ, ಕೆಟ್ಟ ಮಾತನಾಡುವ ಅಂತ ನಾಲಗೆ ತಿಪ್ಪೆ. ಕೆಟ್ಟ ಮಾತನಾಡುವ ನಾಲಿಗೆ ತಿಪ್ಪೆ, ಕೆಟ್ಟ ಊಟ ಸೇರುವ ಹೊಟ್ಟೆ ತಿಪ್ಪೆ. ಅಲ್ಲೋ ಶ್ರುತಿ ಅವರೇ? ಕ್ವಾರ್ಟರ್ ಮೇಲೆ ಒಂದ್ 290 ಜಾಸ್ತಿ ಓದಂಗಿದೆ. ಕರೆಕ್ಟ್ ಆಗಿ ಹೇಳ್ತಾ ಇದೀರಿ. ಹೆಂಗೆ ಕಂಡು ಹಿಡಿದ್ರಿ? ಆಡ್ತಾರ ಮಾತು, ಶರ್ಟ್ ಅಲ್ಲಿರೋ ತೂತು ಎರಡು ನೋಡಿದ್ರೆ ಗೊತ್ತಾಗ್ತಾ ಇದೆ. ಅದು ತೂತಲ್ಲ ಅಲ್ಲಿ ಅಂದ್ರೆ, ಅದು ಉಪ್ಪಿನಕಾಯಿ ಅಲ್ಲಿಗೆ ಪಚಕ್ಕಾಗಿ ಇಚಕ್ಕಾಗಿ. ರೈ, ಬಾಟ್ಲಿ ಪೂರ ಕುಡ್ಕೊಂಡ್ಮೇಲೆ ಅಡಿನಲ್ಲಿ ಸ್ವಲ್ಪ ಬಿಟ್ಟಂಗೆ ಮ್ಯಾಟ್ರ್ ಯಾಕೆ ಅರ್ಧದಲ್ಲಿ ನಿಲ್ಲಿಸ್ಬಿಟ್ರಿದ್ರ ಹೇಳಿ. ಜೀವನ ಯಾಕೆ ಸಾರ್ಥಕ ನನಗೆ ಗೊತ್ತಾಗ್ಬೇಕೀಗ. ಹೇಳ್ತೀನಿ ಹೇಳಿ ಅಂದ್ರೆ ಹೇಳ್ತೀನಿ. ಏನ್ ಗೊತ್ತಾ ಶ್ರುತಿ ಅವರೇ, ಸುಧಾರಾಣಿ ಅವರೇ, ನನ್ನ ಜೀವನದಲ್ಲಿ ನನ್ನ ಮೊದಲನೆಯ ಗರ್ಲ್ ಫ್ರೆಂಡ್ ನನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ಕಾರಣನೇ ಸುಧಾರಾಣಿ. ಇಲ್ಲಿ ಗರ್ಲ್ ಫ್ರೆಂಡ್ ಬಿಟ್ಟು ಹೋಗಿರುವ ಮ್ಯಾಟ್ರ್ ಹೇಳಿದಾನೆ. ಅವನು ರೋಮಾಂಚನದ ಮ್ಯೂಸಿಕ್ ಆಗ್ತಿದ್ದಾನೆ. ನಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋ ಚಿರು ಒಮ್ಮೆ ಅಲ್ಲಿ ನೆನೆ ಕನೆಕ್ಟಿಗೂ ಅದು ಎಲ್ಲ ಬೇಕು. ಸುಧಾರಾಣಿ ಅವರೇ, ಮನೆ ದೇವರು ಪಿಕ್ಚರ್ ಅಲ್ಲಿ ರವಿ ಮಾಮ ಅವರು ರವಿ ಮಾಮ ಅವರು ಬಾತ್ರೂಮ್ನಲ್ಲಿ ಸೋಪು ಜಾರಿ ನಿಮ್ ಫ್ರೆಂಡ್ ಜೊತೆ ಬೀಳ್ತಾರಲ್ಲ, ಅದೇ ತರಹ ನಾನು ಬಟ್ಟೆ ಸೋಪು ಜಾರಿ ಬಿದ್ದೆ. ಸುಧಾರಾಣಿ ಅವರು
ಆ ಸಿನಿಮಾದಲ್ಲಿ ಅವರನ್ನ ಬಿಟ್ಟು ಹೋದ್ಮೇಲೆ ನಾನು ನಿಮ್ ಜೊತೆ ಇದ್ರೆ ಸರಿ ಇರುತ್ತಾ ಅಂತ ನನ್ನ ಗರ್ಲ್ ಫ್ರೆಂಡ್ ಕೂಡ ಬಿಟ್ಟು ಹೋದ್ಲು ಸುಧಾರಾಣಿ ಅವರ. ಬೀಳುತ್ತೆ 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 ಬೀಳುತ್ತೆ. ನಾನು ನೋಡ್ತಿದ್ದೇನೆ, ಬೇಡ ಬನ್ನಿ. ನನಗೆ ಗೊತ್ತಿದೆ. ನಮ್ಮನ್ನು ಫೀಲ್ ಮಾಡ್ಲಿಕ್ಕೆ ಬಿಡಿ ಹೇಳಿ ಅಂತೀರಾ? ಐ ಡೋಂಟ್ ನೋ. ಅಲ್ಲ, ನಿಮ್ ಫೀಲಿಂಗ್ ಅರ್ಥ ಮಾಡ್ಕೋತೀನಿ. ಅದ್ ಬಿದ್ದು ಹೊಡೆದೋದ್ರೆ ನನ್ ಫೀಲಿಂಗ್ ಯಾರು ಅರ್ಥ ಮಾಡ್ಕೋತಾರೆ? So, ನಿಮ್ ಫೀಲಿಂಗ್ ಇಲ್ಲಿಂದಾನೆ ತೋರಿಸಿ. ಸಿನಿಮಾದಲ್ಲಿ ರವಿ ಮಾಮ ಸುಧಾರಾಣಿ ಮತ್ತೆ ಒಂದಾಗ್ತಾರಲ್ಲ, ವಾಪಸ್ ಬರ್ತಾರಲ್ಲ. ಇಲ್ಲಿ ಸಹ ವಾಪಸ್ ಬಂದ್ಲು ನನ್ನ ಗರ್ಲ್ ಫ್ರೆಂಡ್. ಅದರಲ್ಲಿ ಅಷ್ಟರಲ್ಲೇ ನನ್ನ ಮೈಂಡ್ ಚೇಂಜ್ ಆಗಿ ನಿಮ್ಮ ಅತ್ತೆಯನ್ನು ಮದುವೆ ಆಗಿ ಹೋಗಿದೆ. ನನ್ನ ಆ ಟೈಮೇ ಬ್ಯಾಡ್ ಟೈಮ್ ಆದ್ರಿಂದ ಅಲ್ಲ ಎಂತ ಆರೋಪ ಹಾಕಿದ್ದಾರೆ ನೋಡಿ ನಿಮ್ಮ ಮೇಲೆ. ಬರೀ ಇವ್ರು ಮಾತ್ರ ಅಲ್ಲ, ನಾನು ಮೊದಲನೇ ಸಲ ಪೊಲೀಸ್ ಅವರ ಹತ್ರ ಒದೆ ತಿನ್ನೋದು ಈ ಸ್ಥಿತಿ. ನೀವು ಪೊಲೀಸ್ ಅವ್ರ ಹತ್ರ ಒದೆ ತಿನ್ನೋದಕ್ಕೆ ಶ್ರುತಿ ಅವ್ರ ಹೆಂಗ್ ಕಾರಣ ಹೇಳಿ? ಹೇಳ್ತೀನಿ ಶ್ರುತಿ ಅವರೇ. ಹೇಳಿ ಸರ್. ಆಗ ನನ್ನ ಯೌವನದ ದಿನಗಳು. ಮಂಗಳೂರಿನ ಪಂಪೆ ಸರ್ಕಲ್ ಬಳಿ ಒಂದು ಸಣ್ಣ ರೂಮ್ ಮಾಡಿಕೊಂಡು ನಾನು ನನ್ನ ಸ್ನೇಹಿತರು ಒಟ್ಟಿಗೆ ರೂಮ್ ಒಳಗಿದ್ವಿ. ಆಗ ಶ್ರುತಿಯವರ ಶ್ರುತಿ ಸಿನಿಮಾ ರಿಲೀಸ್ ಆಗಿತ್ತು. ಅದೇ ಸಮಯಕ್ಕೆ ಬಾಡಿಗೆ ಮನೆ ಹುಡುಕಿಕೊಂಡು ಒಬ್ಳು ಲೇಡಿ ಬಂದ್ಲು. ನಾನು ಇವರ ಸಿನಿಮಾ ನೋಡಿ ಅಭಿಮಾನಿಯಾಗಿದ್ದೆ. ನಾನು ಅವಳಿಗೆ ಆ ಸಿನಿಮಾದ ರೀತಿಯಲ್ಲೇ ಬನ್ನಿ, ನಮ್ಮ ರೂಮಲ್ಲಿ 5 ಜನ ಹುಡುಗರಿದ್ದಾರೆ, ನೀವು ಅಲ್ಲೇ ಉಳಿದುಕೊಳ್ಳಿ ಅಂತ ಮಾನವೀಯತೆಯ ದೃಷ್ಟಿಯಲ್ಲಿ ಹೇಳಿದೆ. ಅಷ್ಟೇ ನೆನಪು ಹಳಿ ಅಂದರೆ ಕಣ್ಣು ಬಿಟ್ಟು ನೋಡಿದರೆ ಪೊಲೀಸ್ ಲಾಕಪ್ ಅಲ್ಲಿ ಚಡ್ಡಿಯಲ್ಲಿ ಕೂತ್ಕೊಳ್ತಿದ್ದೆ. ಅದಕ್ಕೆ ಕಾರಣ ನೀವು. ಅಲ್ರಿ, ಸಿನಿಮಾ ನೋಡಿ ಅದನ್ನೆಲ್ಲ ರಿಯಲ್ ಲೈಫ್ ಅಲ್ಲಿ ಮಾಡೋದಕ್ಕೆ ಹೋಗ್ಬಾರ್ದು ರೀ. ಇಷ್ಟೇ ಅಲ್ಲ ಹಳಿ ಅಂದ್ರೆ, ಹೆಣ್ಣು ಮಗು ಬೇಡ ಬೇಡ ಅಂತ ಹೇಳುವ ಜನರ ನಡುವೆ ಹುಟ್ಟಿದರೆ ಹೆಣ್ಣೆ ಹುಟ್ಟಬೇಕಂತ ನಾನು ಹರಕೆ ಹೊತ್ತು ಹೆಣ್ಣು ಹೆತ್ತಿದಕ್ಕೆ ಕಾರಣ ಸುಧಾರಾಣಿಯವರು. ಇದು ಯಾವ ಸಿನಿಮಾ ಲಿಂಕು? ದೇವತ ಮನುಷ್ಯ. ಅದರಲ್ಲಿ ಇವರು ಹೇಳ್ತಾರಲ್ಲ, ನಿನ್ನಂತಹ ಅಪ್ಪ ಇಲ್ಲ. ಅದನ್ನು ನೋಡಿ ಹೆಣ್ಣಾದರೆ ಸಂಸಾರದ ಕಣ್ಣಾಗ್ತಾಳಂತ ಹೆಣ್ಣು ಮಗು ಮಾಡ್ಕೊಂಡೆ. ಆಗ ಹುಟ್ಟಿದವಳೆ ವರಲಕ್ಷ್ಮಿ. ಮತ್ತೆ ರಾಣಿ ಅದೇ ಸಿನೊಮ್ಮೆ ರಿಪೀಟ್ ನೋಡಿದೆ. ಯಾವಾಗಲೂ ನಾವು ಆ ಹೊತ್ತಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಅದು ಓಕೆ ರೀ, ಇದೇನೋ ಅರಕೆ ಎಲ್ಲ ಓಕೆ. ವರಲಕ್ಷ್ಮಿ ಮತ್ತೆ ರಾಣಿ ಮಧ್ಯದಲ್ಲಿ ಒಂದ್ ಗಂಡು ಮಗು ಹುಟ್ಬಿಡ್ತಲ್ಲ, ಅದು ಏನು ಮಾಡೋದು? ಸುಧಾರಾಣಿ ಅವರು ಇರ್ಲಿಲ್ಲ ಅಂದಿದ್ರೆ ನನಗೆ ಗಂಡು ಮಗುನೇ ಆಗ್ತಿರ್ಲಿಲ್ಲ. ಕೊಡ್ರ ಇಲ್ಲಿ ಮಚ್ಚ, ಮಚ್ಚ ಏನ್ರಿ ಮ್ಯಾಟ್ರ್ ಕರೆಕ್ಟ್ ಆಗಿ ಹೇಳ್ರಿ, ಸುತ್ತಿ ಬಳಸಿ ಮಾತಾಡ್ತಾ ಇದ್ರಲ್ರಿ. ಹೇಳ್ತೀನಿ ಅಳಿ ಅಂದ್ರೆ ನೀವು ರ್ಯಾಶ್ ಆಗುದು ಯಾಕೆ? ಹೇಳ್ತೀನಿ ಹೇಳಿ. ನಿನ್ನಂತ ಅಪ್ಪ ಇಲ್ಲ ಹಾಡು ನೋಡಿ ಹೆಣ್ಣು ಮಗು ಮಾಡ್ಕೊಂಡೆ. ಹೌದು. ಹಾಗೆ ಸುಧಾರಾಣಿ ಅವರು ಮನೆ ದೇವರು ಸಿನಿಮಾದಲ್ಲಿ ಒಂದು ಹಾಡಿದೆಯಲ್ಲ, ಹೌದು ಹೌದು. ಯಾವ್ದು ಹೇಳಿ ಸುಧಾರಾಣಿ ಅವರು? ಯಾವ್ದು? ನನ್ನ ಇಷ್ಟು ಡಿಸ್ಟೆನ್ಸ್ ಬೇಕಲ್ಲ ಅದಕ್ಕೆ. ಅದು ಯಾವ್ದು ಸಾಂಗ್ ಸುಧಾರಾಣಿ ಅವರೇ? ಅದು ಅಪ್ಪ ಅಪ್ಪ ನನ್ಗೆ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ. ಹಾಡನ್ನು ನೋಡಿ ಒಂದು ಗಂಡು ಮಗು ಮಾಡ್ಕೊಂಡೆ. ಅಪ್ಪ ಅಪ್ಪ ನೀನು ಬೇಕಪ್ಪ ಅಂತ ಹೇಳುವ ಮಗು ಹುಡ್ತಾನಂತ ಅನ್ಸ್ಕೊಂಡೆ. ಬೇಕೂಪ ನನ್ ಮಗ ಮುದ್ದೇಶ ಕರ್ಮಾಪ ಈ ಕುಡುಕರ ಸವಾಸ ನಿಜವಾಗ್ಲು. ಅಯ್ಯಪ್ಪ, ಏನ್ರಿ ಗುಂಡು ಮಾಮ, ಏನ್ರಿ ನಿಮ್ ಕತೆ? ಅಯ್ಯೋ, ಕತೆ ಅಷ್ಟಕ್ಕೆ ಮುಗಿದಿಲ್ಲ ಅಲ್ಲಿ ಅಂದ್ರೆ. ಶ್ರುತಿ ಅವರಿಂದನೇ ನಾನು ಇಷ್ಟು ಕುಡಿಯೋಕೆ ಕಲ್ತೀವಿ. ಆಗ ಇನ್ನೊಂದು ಆಪಾದನೆ ಏನ್ ಹೆಂಗಪ್ಪ ಹೇಳಪ್ಪ. ಎಲ್ಲಾ ಸಿನಿಮಾಗಳು ನೋಡಿ ಒಳ್ಳೊಳ್ಳೆ ಎಫೆಕ್ಟ್ ಗಳಾಗ್ತವೆ, ಇವ್ರಿಗೆ ಮಾತ್ರ ಸೈಡ್ ಎಫೆಕ್ಟ್ ಆಗಿದೆಯಲ್ಲ. ನಿಜ ಅಲ್ಲಿ ಅಂದ್ರೆ ನಿಜ. ಶ್ರುತಿ ಅವರ ನೀವೇ ಕಾರಣ.
ನೀವು ಮುದ್ದಿನ ಮಾವ ಸಿನಿಮಾದಲ್ಲಿ ಆ ಬಂಡೆ ಹತ್ರ ಊಟ ಕೊಡ್ಲಿಕ್ಕೆ ಹೋಗ್ತಿದ್ರಲ್ವಾ, ನೆಂಪಿದ್ಯಾ ನಿಮ್ಗೆ? ಬಂಡೆ blast ಅದೇ ಆಗತ್ತೆ. ಬಿಳಿ ಸೀರೆ ಉಟ್ಕೊಂಡು ಊಟ ಇಟ್ಕೊಂಡು ಹೋಗ್ತಿದ್ರಲ್ವಾ? ಕರೆಕ್ಟ್. ಆಗ ಡೈನಾಮಿಕ್ ಇದು ನಾನು ನೋಡಿದೆ. ಅದೇ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತಿದ್ದೆ. ನಾನು ಕೂಗಿ ಕೂಗಿ ಕರೆದೆ, ಸ್ಥಿತಿ ಅವರೇ ಅಲ್ಲಿ ಬಾಂಬ್ ಉಂಟು, ಹೋಗಬೇಡಿ 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 ಅಂತ. ನೀವು ತಿರುಗಿಯೇ ನೋಡಿದೀರಾ? ಮಾಸ್ಟರ್ ಅಲ್ಲಿಗೆ ಬಾಂಬ್ ಬ್ಲಾಸ್ಟ್ ಆಯ್ತು. ನಿಮ್ಗೆ ಆಗ ಆಯ್ತಲ್ಲ ಅಂತ ನೋಲ್ಲಿ ನಾನು ಕುಡಿಯೋದು ಕಲ್ತೆ ಶ್ರುತಿ ಅವರ. ಆದ್ರೆ ನಿಮ್ಗೆ ಈಗ ಏನಾಗಿಲ್ಲಲ್ಲ ಅಂತ ಗೊತ್ತಾಯ್ತಲ್ಲ. ಅಲ್ಲಿಗೆ ಕುಡಿಯೋದನ್ನ ಬಿಟ್ಬಿಡ್ತಾರೆ. ಇಲ್ಲ, ಇವರು ಎಷ್ಟು ಚೆನ್ನಾಗಿ ಇರ್ತೀರಾ ಅಷ್ಟು ನಾನು ಜೋರಾಗಿ ಪಾರ್ಟಿ ಮಾಡ್ತೇನೆ. ಸಂತೋಷವಾಗಿ ಮಾಡ್ತಾರೆ. ಮಾವ ಅಂತ ಕರೆದ್ರೆ ಏನ್ರಿ ಕತೆಗಳು ಆಡ್ಕೊಂಡ್ ನೀವು? ದಯವಿಟ್ಟು ಹೋಗಿಪ್ಪ, ಇನ್ನು ಮಾನ ಮರ್ಯಾದೆ ಯಾರಾಜ್ ಹಾಕ್ಬಿಟ್ರೆ ಆಯ್ತು ಅಳಿ ಅಂದ್ರೆ ಹೋಗ್ತೇನೆ. ನನ್ನ ತಂಟೆಗೆ ನೀವು ಬರುವಾಗಿಲ್ಲ, ನಿಮ್ಮ ತಂಟೆಗೆ ನಾನು ಬರುವಾಗಿಲ್ಲ. ಹೌದು. ಹೋಗುವ ಮೊದಲು ಜೀವನದ ಬಗ್ಗೆ ನನಗೆ ಎರಡು ಪ್ರಶ್ನೆ ಇದೆ. ಅದಕ್ಕೆ ಇವರು ಉತ್ತರ ಕೊಟ್ರೆ ನಾನು ಹೋಗ್ತೇನೆ. ಕರೆಕ್ಟ್ ಆಗಿದೆ, ಉತ್ತರ ಕೊಡಿಪ್ಪ. ಈಗ ನಾವು ಬಾರಲ್ಲಿ ಕೂತು ಗೆಳೆಯರೆಲ್ಲ ಒಟ್ಟಿಗೆ ಕೂತ್ಕೊಂಡು ಕುಡಿತಾರಲ್ವಾ, ಅಲ್ಲಿವರೆಗೂ ಚೆನ್ನಾಗಿ ಅವರವರ ಸುಖ ದುಃಖಗಳನ್ನೆಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಇರ್ತಾರೆ. ಈ ಬಿಲ್ಲು ಬರುವ ತನಕ ಚೆನ್ನಾಗಿರ್ತಾರೆ. ಬಿಲ್ಲು ಬಂದ ನಂತರ ಒಬ್ಬನಿಗೆ ಫೋನ್ ಬರುತ್ತೆ, ಒಬ್ಬನಿಗೆ ಸುಸ್ಸು ಬರುತ್ತೆ, ಒಬ್ಬನು ಕೈ ಕಳಿಲಿಕ್ಕೆ ಹೋಗುವುದು. ಇದು ಯಾಕೆ ಸುಧಾರಣೆಯವರೇ? ಇದರ ಪ್ರಾಬ್ಲಮ್ ಏನು? ಬಾರಲ್ಲಿ ಕೂತ್ಕೊಂಡು ಕುಡಿಯೋದು ಇವರು, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗಿರೋದು ನೀವು. ಅದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ಇಲ್ಲೇ ಇದೆ, ನಮ್ಮ ಮಜಾ ಟಾಕೀಸ್ ಅಲ್ಲೇ ಇದೆ. ನೀವು ಯಾರ ಜೊತೆ ಎಣ್ಣೆ ಹೊಡಿಯೋದಕ್ಕೆ ಬಾರ್ಗೆ ಹೋಗ್ತೀರಾ ಅನ್ನೋ ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡಿ, ನೀವು ಮೋಹನ್ ಜೊತೆ ಹೋದ್ರೆ ಎಷ್ಟು ಬೇಕೋ ಅಷ್ಟುವರೆಗೂ ಕುಡಿಯೋವರೆಗೂ ಜೊತೆಲಿದ್ದು ಆರಾಮಾಗಿ ಎಲ್ಲ ಮಾಡ್ತಾರೆ. ಬಿಲ್ ಬಂದ ತಕ್ಷಣ 1 ನಿಮಿಷ ಬಂದೆ ಅಂದ್ಬಿಟ್ಟು ಕೈ ತೊಳಿಯಕ್ ಹೋಗ್ತಾರೆ. ಅದೇ ನನಗೆ ಗೊತ್ತಾಗಿದೆ. ಅದೇ ನೀವು ಇಜಿಲಾ ಜೊತೆ ಹೋಗಿ ಮುಂಚೆನೆ ಬಿಲ್ ಕೊಟ್ಬಿಟ್ಟಿರ್ತಾರ. ಹೌದಾ? ನೆಕ್ಸ್ಟ್ ನಿಮ್ಮಲ್ಲಿ ಬರ್ತೇನೆ. ಯಾವಾಗ ಹೋಗೋಣ? ಯಾವಾಗ ಹೇಳ್ತೀನಿ, ನಾನು ರೆಡಿ ಇದ್ದೇನೆ. ನೀವೇ ಬಿಸಿ ಈಗ. ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ನನ್ನ ಕೊನೆಯ ಪ್ರಶ್ನೆ, ಹೆಣ್ಣು ಮಕ್ಕಳು ತುಂಬಾ ಹೆದರುವುದು ಯಾವುದಕ್ಕೆ? ಸುಧಾರಾಣಿ ಅವರೇ, ಶ್ರುತಿ ಅವರೇ? ಯಾವ್ದು ಇಲ್ಲ ನನಗ್ ತಿಳಿದ ಮಟ್ಟಿಗೆ. ನಿಮ್ಮ ಜೀವನದಲ್ಲಿ ಯಾವುದಿಲ್ವಾ? ಆತ್ಮಸಾಕ್ಷಿಗೆ ಬಿಟ್ರೆ ಬೇರೆ ಯಾವ್ದು ಇಲ್ಲ. ವೆರಿ ಗುಡ್. ಸುಧಾರಾಣಿ ಅವರೇ, ನೀವು? ಸೇಮ್ ಆನ್ಸರ್, ಸೇಮ್ ಆತ್ಮಸಾಕ್ಷಿ. ಅಲ್ಲ, ಈ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಹುಳ ಜಂತು ಯಾವುದಕ್ಕೂ ಹೆದರಲ್ವಾ? ಮನುಷ್ಯ ಅನ್ನೋ ಹುಳ ಕೆಲವೊಂದ್ಸರಿ ಹೆದರಿಕೆ ಹುಟ್ಟಿಸ್ತಾನೆ. ಇವರು ಯಾಕೆಪ್ಪ ಈ ಸ್ಕ್ರಿಪ್ಟ್ ಅಲ್ಲಿರುವ ಪಾಯಿಂಟಿಗೆ ಬರ್ತಲ್ಲ? ನೀವು ಜಿರಾಳೆ ನೀವು ಜಿರಾಳೆ ಅಂತ ಹೇಳಿದ್ರೆ ನನಗೆ ಮುಂದಕ್ಕೆ ಹೋಗ್ಬೋದು. ನಮಗ್ ಗೊತ್ತಲ್ಲ ನಾ ಪಲ್ಲಿಗೆ ಅಲ್ಲ, ಜಿರಾಳೆ ಅಂತ ಹೇಳಿ. ಎಲ್ಲ ಹುಡುಗಿಯವರು ಜಾಸ್ತಿ ಹೆದರುವುದು ಜಿರಳೆ ಅಂತ ಹೇಳ್ಬಿಡಿ. ನಾನು ಪ್ರಶ್ನೆ ಜಿರಳೆ ಅಂದ್ಬಿಟ್ರಪ್ಪ. ಜಿರಳೆ. ಇದರಲ್ಲಿ ಒಂದು ನನಗೆ ಪ್ರಶ್ನೆ ಉಂಟು, ಅದಕ್ಕೆ ನಾನು ಜಿರಳೆ ಅಂತ ಹೇಳಿದ್ರು. ಏನ್ ಪ್ರಶ್ನೆ? ಈ ಜಿರಳೆಗಳೆಲ್ಲ ಬರೀ ಗಂಡೇ ಇರುವುದು ಅಳಿ ಅಂದ್ರೆ ಹೆಂಗ್ರೆ ಹೇಳ್ತೀರಾ? ಬರೀ ಜಿರಳೆ ಗಂಡಸೇ ಇರೋದ್ರಿಂದ ಹೆಂಗ್ಸಿರಲ್ವಾ ಅದ್ರಲ್ಲಿ? ಜಿರಳೆಗೆ ಮುಂದೆ ಮೀಸೆ ನೋಡ್ಲಿಲ್ವಾ ನೀವು? ಈಗ ಹೆಣ್ಣು ಜಿರಳೆ ಇದ್ರೆ ಮೀಸೆ ಇರ್ತದ? ನೋಡ್ರಿ, ಹೆಣ್ಣು ಜಿರಳೆ ಗಂಡು ಜಿರಳೆ ಎರಡೂ ಇರುತ್ರಿ. ಬರೀ ಗಂಡು ಜಿರಳೆನೇ ಇರೋದಕ್ಕಾಗಲ್ಲ. ಇವಾಗ ಬರೀ ಗಂಡೆ ಇದ್ಬಿಟ್ರೆ ಅದ್ ಮೊಟ್ಟೆ ಹೆಂಗಿರುತ್ತಪ್ಪ? ಅದು ಜಿರಳೆ ಹಣ್ಣು ಕೇಳಿ, ನನ್ನ ಹತ್ರ ಯಾಕೆ ಕೇಳ್ತೀನಿ? ಮತ್ತೆ ನಾನು ಇರ್ತೇನ ಜಿರಳೆ ಇಡೋದು? ಜಿರಳೆ ಹತ್ರ ಲೋಕೇಶ್ ಯಾರ ಹತ್ರ ಏನೇನ್ ಕೇಳ್ತಾ ಇದೀರಾ? ಕುಡುಕರು ಸಹವಾಸ. ಸುಧಾರಾಣಿಯವರೇ, ಶ್ರುತಿಯವರೇ, ಬಹಳ ಖುಷಿ ಆಯ್ತು. ಅಂದ್ರೆ ನಾನು ನಿಮ್ಮ ಸಿನಿಮಾವನ್ನು ನೋಡಿ ಬೆಳೆದವ. ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ. ನನಗೆ ಮಾತಾಡುವಂತ ಶಕ್ತಿ ಈ ಮನೆಯಲ್ಲಿ ಮನುಷ್ಯ ಒದಗಿಸಿ ಕೊಟ್ನಲ್ಲ, ಧನ್ಯೋಸ್ಮಿ. ನಾನು ಬರ್ತೇನೆ, ಮಳೆ ಬಂದು ಲೇಟ್ ಆಯ್ತು. ಸುಧಾರಾಣಿ ಅವರೇ ಬರ್ತಾರೆ. ನೀವಿಬ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಖತ್ ಸಿಕ್ಕಾಪಟ್ಟೆ ಪಾಪ್ಯುಲರ್. ಒಬ್ರು ಒಂಥರ ಹಿಂಗೆ ಅಂದ್ರೆ ಅವರ ಒಂದೊಂದು ಕ್ಯಾರೆಕ್ಟರೈಸೇಷನ್ ಇರ್ಬೋದು,
ಒಂದ್ ಯಾವ್ದೇ ಒಂದು ಕ್ಯಾರೆಕ್ಟರ್ ಬಂದ್ರು ಇದಕ್ಕೆ ಶ್ರುತಿ ಅವರೇ ಬೇಕು, ಇಲ್ಲ ಇದಕ್ಕೆ ಸುಧಾರಾಣಿ ಅವರೇ ಬೇಕು ಅಂತ ಒಂದು ಛಾಪನ್ನ ಮೂಡಿಸ್ತವ್ರು. ಇಷ್ಟೆಲ್ಲ ಹೆಸರು ಮಾಡಿರೋ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಹತ್ರ ಬೈಸ್ಕೋತೀರಾ? ಆಲ್ ದ ಟೈಮ್. ಆಲ್ ದ ಟೈಮ್? ಫಾರ್ ವಾಟ್ ರೀಸನ್ಸ್? ನನಗೆ ಅದೇ ಗೊತ್ತಾಗಲ್ಲ, ಯಾವ ಕಾರಣಕ್ಕೆ ಬೈತಾಳೆ ಅಂತ. ನಾನು ಅದನ್ನೇ ಕೇಳೋದು, ಕಾರಣ ಹೇಳ್ಬಿಟ್ಟು ಹೇಳು ಬೈಯೆ ಅಂತ. ಅವಳು ಹೇಳ್ತಾನೆ ಇರ್ತಾಳೆ, ಏನೋ ಹೇಳ್ತಾನೆ ಇರ್ತಾಳೆ. ನನಗೆ ಏನ್ ಗೊತ್ತಾ, ಕಾರಣ ಗೊತ್ತಾದ್ರೆ ಬೇಜಾರ್ ಮಾಡ್ಕೋಬಹುದು. ನನಗೆ ಕಾರಣನೇ ಗೊತ್ತಾಗಲ್ವಲ್ಲ, ಕೂಲ್ ಆಗಿತ್ತು. ಅಯ್ಯಯ್ಯ, ನಾವ್ ಯಾವ್ದಕ್ ಬೈಸ್ಕೊಂಡಿದ್ರಿ? ಡ್ರೆಸ್ಸಿಂಗ್ ಬಗ್ಗೆ, ಆಮೇಲೆ ಸುಮ್ನೆ ನೀನ್ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋತೀಯ. ಚಿಲ್, ರಿಲ್ಯಾಕ್ಸ್, ಅದೊಂದು ತುಂಬಾ ಎಂಜಾಯ್ ಮಾಡು. ಅದು ಮೆಜಾರಿಟಿ. ಚೆನ್ನಾಗಿ ಡ್ರೆಸ್ ಮಾಡ್ಕೋತಿರಲ್ಲ, ಡ್ರೆಸ್ಸಿಂಗ್ ಬಗ್ಗೆ ಯಾಕೆ ಬೈಸ್ಕೊಳ್ಳೋದು? ಅವಳು ಹೇಳ್ದಂಗ್ ಡ್ರೆಸ್ ಮಾಡ್ಕೋಬೇಕು. ವಾವ್. ಸೊ ಅದಕ್ಕೆಲ್ಲ ಮೇಕಪ್ ಸರಿ ಮಾಡ್ಕೊಳಲ್ಲ, ಒಂಥರ ಹಳೆ ಕಾಲದ ತರ ಮಾಡ್ಕೋತೀಯ. ಮೇಕಪ್ ಬೇರೆ ಮಾಡ್ಕೋತೀರಾ ನೀವು? ಮಾಡ್ಕೋಬೇಡ್ವಾ, ಚೆನ್ನಾಗ್ ಕಾಣ್ಬೇಕಲ್ಲ. ಲಾಕ್ ಡೌನ್ ಟೈಮ್ ಅಲ್ಲಿ ಕೇಳ್ತಾರದವ್ರು. ಲಾಕ್ ಡೌನ್ ಟೈಮ್ ಅಲ್ಲ, ಇಲ್ಲ ಇಷ್ಟು ಜನರಲ್ ಆಗಿ ಅಲ್ಲ. ನಾನ್ ಹೇಳೋದು, ಇವಾಗ ನಮ್ಗಾದ್ರೆ ಸಿಕ್ಕಾಪಟ್ಟೆ ಮಿಸ್ಟೇಕ್ ಗಳಿದೆ, ಮುಚ್ಕೊಳ್ಳೋದಕ್ಕೆ ಮೇಕಪ್ ಮಾಡ್ಕೋಬೇಕು. ತಮ್ಗೆ ಏನ್ ಪ್ರಾಬ್ಲಮ್ ಇದೆ? ಎಷ್ಟು ಚೆನ್ನಾಗಿದೆ ನೀವಿಬ್ರು ನೋಡಿ, ಸೊ ಬ್ಯೂಟಿಫುಲ್. ಕರೆಕ್ಟ್, ಥ್ಯಾಂಕ್ ಯು. ಎಕ್ಸ್ಪ್ರೆಷನ್ ಸರಿ ಇರ್ಲಿಲ್ಲ. ಯಾಕೋ ಉಲ್ಟಾ ಇಟ್ಸ್ ನಾಟ್ ಲೈಕ್ ದಟ್ ಟು ಮೀ. ಯಾರೇ ಆಗ್ಲಿ ನಮ್ಮನ್ನ ತುಂಬಾ ಹೊಗಳಿದಾಗ ಅದನ್ನ ಅನುಮಾನ ದೃಷ್ಟಿಲೇ ನೋಡ್ಬೇಕು. ಹೌದಾ? ನಾನ್ ಕಾಂಪ್ಲಿಮೆಂಟ್ ಆಗಿ ತಗೊಂಡ್ಬಿಡ್ತೀನಿ ಬಿಡಮ್ಮ. ಆಕ್ಚುಲಿ ಈಗ ಶ್ರುತಿ ಅವರೇ, ನಿಮಗೆ ಒಂದು ಪ್ರಶ್ನೆ ಇದೆ, ಬಹಳ ಗುಪ್ತವಾಗಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ನಿಮಗೆ ಬಹಳ ಮುಖ್ಯವಾದಂತ ವ್ಯಕ್ತಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮೊದಲು ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ದಯವಿಟ್ಟು. ಪ್ರಶ್ನೆ ಹಾಕಿಪ್ಪ. ಹಾಯ್ ಮಮ್ಮ. ಸೊ ನನ್ನ ಕಡೆಯಿಂದ ನಿನಗೆ ಕೆಲವು ಪ್ರಶ್ನೆಗಳಿದ್ದಾವೆ. ಏನಂದರೆ, ನಾನು ನೀನು ಒಂದು ಪ್ಲ್ಯಾನ್ ಮಾಡಿದ್ವಿ, ಶಿಮ್ಲಾ, ಮನಾಲಿ ಅಥವಾ ಲಡಾಖ್ಗೆ ಬೈಕಲ್ಲಿ ಹೋಗಬೇಕು ಅಂತ, ಬೈಕಿಂಗ್. ಆ್ಯಂಡ್ ನನಗೆ ಬೈಕ್ಗಳು ಓಡಿಸೋದು ಅಂದರೆ ಎಷ್ಟಿಷ್ಟ ಅಂತ ನಿನಗೂ ಗೊತ್ತು. ನಾನು ಬೈಕಿಂಗ್ ಹೋಗೋಕ್ಕೆ ಅಂತ ಪರ್ಮಿಷನ್ ಕೇಳ್ತಾ ಇಲ್ಲ. ಮನೆ ಹತ್ರ ನನ್ನ ಫ್ರೆಂಡ್ಸ್ ಯಾರು 2 ವೀಲರ್ ತಂದರೆ, ಅಮ್ಮ ಒಂದೇ ಒಂದು ನಿಮಿಷ ಒಂದು ರೌಂಡ್ ಹೊಡ್ಕೊಂಬರ್ತೀನಿ ಅಂದರು. ಲೈಫಲ್ಲಿ ಒಂದು ಸತಿನೂ ಬಿಟ್ಟಿಲ್ಲ ನೀನು. ಸೊ ಐ ವಾಂಟ್ ಟು ನೋ, ಯಾಕೆ ಮತ್ತೆ ಯಾವಾಗ ಬಿಡ್ತೀಯ ನನ್ನ? ಪಾಪ ಬೈಕಲ್ಲಿ ಹೋಗ್ಬಿಟ್ಟಿಲ್ವಲ್ಲ ಅಂತ. ಫಸ್ಟ್ ಇದಕ್ಕೆ ಉತ್ತರ ಕೊಡಿ. ಇಲ್ಲ, ಅದಕ್ಕೆ ತುಂಬಾ ದೊಡ್ಡ ಕತೆ ನನಗೆ. ಅವಳು ನನ್ನ ಜೀವನದಲ್ಲಿ ಅವಳು ಏನ್ ಕೇಳ್ಕೊಟ್ರು ವೆಹಿಕಲ್ ನಾನು ಕೊಡಿಸ್ತೀನಿ, 2 ವೀಲರ್ ಮಾತ್ರ ನಾನು ಕೊಡ್ಸಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಂಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ 2 ವೀಲರ್ ಅಲ್ಲಿ. ಯಾಕಂದ್ರೆ ತುಂಬಾ ಫ್ರೆಂಡ್ಸ್ ಗಳು ಕೇಳಿದೀನಿ, ಕಾಲೇಜ್ ಹುಡುಗರು ಎಲ್ಲರಿಗೂ ಒಂದು ಆಸೆ, ಅದು ಒಂದ್ ಕಾಲೇಜ್ ಅಂದ್ರೆ ನಾವ್ ಬೈಕಲ್ಲೇ ಹೋಗ್ಬೇಕು ಅಂತ. ಇವ್ರು ಬಸ್ಸಲ್ಲಿ ಹೋಗಂಗಿಲ್ಲ, ಕಾರಲ್ಲಿ ಹೋಗಂಗಿಲ್ಲ, ಅವ್ರಿಗೆ ಬೈಕೇ ಬೇಕು ಅಂತ. ಆಗಿರೋ ತುಂಬಾ ಆಕ್ಸಿಡೆಂಟ್ಸ್ ಗಳನ್ನ ತುಂಬಾ ಕೇಳ್ತಿದ್ದೆ, ನೋಡ್ತಿದ್ದೆ. ಅದೊಂದು ತಲೆಯಲ್ಲಿತ್ತು. ಆಮೇಲೆ ಇವಳು ಎಲ್ಲಿ ಒಂದ್ ಸಣ್ಣ ವಯಸ್ಸಿಗೆ ಬರ್ತಿದ್ದಾಗೆ ಬೈಕ್ ಕೇಳ್ಬಿಡ್ತಾಳ ಅಂತ ಭಯ ಇತ್ತು. ಕೇಳೇ ಬಿಟ್ಲು, ನಾನ್ 2 ವೀಲರ್ ಓಡಿಸ್ಬೇಕು, ನಾನ್ ಕಲಿಬೇಕು ಅಂತ. ಶರಣನ್ ಮನೇಲಿ ಒಂದ್ 2 ವೀಲರ್ ಇತ್ತು. ಆ 2 ವೀಲರ್ ನಾನು ತಗೊಂಡು, ನಮ್ಮಮ್ಮ ಅಲ್ಲಿ ಮಲ್ಕೊಂಡ್ಬಿಟ್ಟಿದೆ, ಒಂದ್ ಸ್ವಲ್ಪ ಬಾ ನಂಗೆ ಓಡ್ಸೋದ್ ಹೇಳ್ಕೊಡು ಅಂತ ಕೇಳಿದ್ಲು. ನನ್ಗೆಲ್ಲೋ ಬೈಕ್ ಸ್ಟಾರ್ಟ್ ಆಗಿದ್ ಸೌಂಡ್ ಬಂತಲ್ಲ, ನೋಡ್ತಾ ಇದೀನಿ ಕಿಟಕಿಲಿ ನನ್ ಮನೆ ಹುಡುಗನ್ ಡ್ರೈವರ್ ಜೊತೆ ಇವಳು ಬೈಕ್ ಕರಿಯಕ್ಕೆ ಅಂತ ಕೂತ್ಕೊಂಡ್ಬಿಟ್ಟಿದಾಳ ಬೈಕಲ್ಲಿ. ನನಗೆ ಎಲ್ಲಾ ಬದ್ದದ್ ಭಯ ಆಗೋಗಿ ಓಡೋದೆ. ನೋಡು ನೀನು ಸರಿಯಾಗಿ ಹೇಳ್ಕೊಡಲ್ಲ ನನ್ನ ಮಗಳಿಗೆ, ನಾನೇ ಹೇಳ್ಕೊಡ್ತೀನಿ ಬಿಡಪ್ಪ, ನಿನ್ಗೆ ಅಷ್ಟು ಕಲಿಬೇಕು ಅನ್ನಂಗಿದ್ರೆ ನಾನೇ ಹೇಳ್ಕೊಡ್ತೀನಿ ಅಂತ ಕರ್ಕೊಂಡೋದೆ. ಇನ್ನೇನ್ ಸ್ವಲ್ಪ ಮೂವ್ ಆಗ್ತಿದ್ದಾಗೆ ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಣ್ಣನ ಮಗ ಲಡ್ಡು, ನಾನು ಬರ್ತೀನಿ ಅಂತ ಟೊಂಗ್ ಅಂತ ಕುತ್ಕೊಂಡ. ಅಲ್ಲಿಗೆ ನಾನು ಕಲಿಯೋಳು ನನ್ನ ಹಿಂದೆ, ಅದ್ರಿಂದ ಒಂದ್ ಚೋಟು, 3 ಜನ ಆಗೋದ್ವಿ. ಟ್ರಿಬಲ್ ರೈಡಿಂಗ್ ಮಾಡಂಗಿಲ್ಲ, ಮಾಡ್ಬಿಟ್ಟಿದ್ವಿ, ದಯವಿಟ್ಟು ಕ್ಷಮಿಸಿ. ಬಟ್ ಗಾಡಿ ಯಾರು ಓಡಿಸ್ತಾ ಇದ್ದು? ನಾನು ಸರ್, ನಾನೇ ಹೇಳ್ಕೊಡ್ತೀನಿ, ಬೇರೆಯವ್ರು ಸೇಫ್ ಅಲ್ಲ, ನಾನೇ ಹೇಳ್ಕೊಡ್ತೀನಿ ಎಂದೆ. 20 ಕಿಲೋಮೀಟರ್ 30 ಕಿಲೋಮೀಟರ್ ಮೇಲೆ ನಾನು ಸ್ಪೀಡಾಗಿ ಓಡ್ಸೇ ಇಲ್ಲ ಬೈಕ್ ನ. ಒಂದ್ ಹಳ್ಳ ಬಂತು. ಹಳ್ಳ ಬಂದಾಗ ಏನಾಗುತ್ತೆ, ಕಾಲಿಡ್ಬೇಕು. ಹಳ್ಳ ಇದ್ರೆ ಎಲ್ಲಿ ಕಾಲಿಡ್ತೀರಾ? ಇನ್ನೂ ಕೆಳಗಡೆ ಇದೆ. ದಬಾಕೊಂಡೆ. ಸ್ವಲ್ಪ ಸುಮ್ನೆ ಸ್ಲೋ ಆಗಿ ಒಂದ್ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದ್ದೆ, ಬಿದ್ದೋಯ್ತು. ಬಿದ್ದೋದ್ ಕಂಡ್ಬಿಟ್ಟು ನೋಡಿದ್ರೆ ಅಮ್ಮ ಏನೂ ಆಗ್ಲಿಲ್ವಾ ಅಂದ್ಲು. 2 ಹಲ್ಲು ಮುರಿದೋಗಿತ್ತು, ಮಕ ತುಂಬಾ ರಕ್ತ ಹೊಡೆದಿತ್ತು. ನಾನ್ ಆವಾಗ ಫೇಂಟ್ ಆದವಳು. ಎದ್ ನೋಡಿದ್ರೆ ಮನೇಲಿ ಎಲ್ಲಾ ಟೀ ಕುಡಿತಾ ಇದ್ರು, ಎಲ್ಲಾ ತಿಂಡಿ ತಿಂತಾ ಇದ್ರು. ನಾನ್ ಕರ್ಕೊಂಡ್ ಬಂದ್ ಮನೇಲಿ ಕೂರ್ಸಿದ್ರು. ನನಗ್ ಮೊದ್ಲೇ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಬೇರೆಯವ್ರು ಎಲ್ಲಾರು ಬೀಳಿದಾರೆ ಅಂತ. ಇನ್ ನಾನೇ ಬೀಳಿಸ್ಬಿಟ್ಟಿದೀನಿ, 2 ಹಲ್ಲು ಬೇರೆ ನಾನೇ ಮುರಿದಾಕಿದೀನಿ. ಆ ಕಾರಣಕ್ಕೋಸ್ಕರ ಅವಳಿಗೆ ಇದು ಅನ್ಯಾಯ ತಾನೆ. ಇವಾಗ ನಿಮ್ ಮಗಳು ಬಿದ್ದಿದ್ರೆ ಓಕೆ, ಅದು ಪ್ರಾಬ್ಲಮ್. ಬೀಳ್ಸಿದ್ ತಾವು, ಯಾರು ಬಿಡ್ಲಿ, ಲೇಟ್ ಆಗಿದ್ದ ಅವಳಿಗೆ ತಾನೆ ಆಗ್ಲಿ, ಅದು ಪಾಪ ಕಲಿಬೇಕು ತಾನೆ. ಬೀಳ್ಸಿದ್ ನಾನು, ಬಿದ್ದಿದ್ದು ನಾನು, ನನಗೇನು ಆಗಿಲ್ಲ, ಅವಳಿಗೆ ಏಟಾಯ್ತಲ್ಲ, ಅದು ನಾವೇನು ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನ್ ಬೈಕ್ ಬೇಡ ಅಂತ. ಬಟ್ ನಿಮ್ ಮಗಳು ಓಡಿಸಿದ್ರೆ ಬೀಳ್ತಾಳೆ ಅನ್ನೋದೇನು ಇದೆ? 100% ನನಗ್ ಗೊತ್ತು. ನನಗ್ ನಿಜವಾಗ್ಲೂ ಭಯ, ಅದೊಂದ್ ಮಾತ್ರ ನಾನು ಕೊಡ್ತೀನಿ. ಸಾರಿ ಮೇಲೆ ಹೆಲ್ಪ್ ಮಾಡಕ್ ಟ್ರೈ ಮಾಡಿದ್ವಿ, ವಿ ಆರ್ ವೆರಿ ಸಾರಿ. ಐ ಆಮ್ ಸಾರಿ, ಬಿಕಾಸ್ ಇನ್ನ 30 ಹಲ್ ಸೇಫ್ ಆಗಿರ್ಬೇಕು ಅಂತ. ಅಲ್ಲ, ಒಂದ್ ಚಾನ್ಸ್ ಕೊಟ್ಟು ನೋಡೋದು, ನಿಮ್ ಮಗಳು ಓಡಿಸೋದು, ನೀವ್ ಹಿಂದೆ ಕುತ್ಕೊಳ್ಳೋದು. ಮುರಿದೋಗಿರ್ತಾರೆ. ಪರವಾಗಿಲ್ಲ.
ಓಕೆ ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ. ಬೆಳೆ ವಯಸ್ಸು ಅಲ್ಲ ಬೇರೆ ಏನು. ನೆಕ್ಸ್ಟ್ ಕ್ವೆಶ್ಚನ್. ಎಸ್. ನನಗೆ ನಿಮಗೆ ಟ್ರಾವೆಲಿಂಗ್ ಇಷ್ಟ. ಇಂಡಿಯಾ ಒಳಗಾಗಿರ್ಬೋದು, ಔಟ್ ಆಫ್ ಕಂಟ್ರಿ ನಾವು ಹೋಗ್ತಾನೆ ಇರ್ತೀವಿ. ಇತ್ತೀಚೆಗೆ ನಾವು ಒಂದು ಅಗ್ರಿಮೆಂಟಿಗೆ ಬಂದ್ವಿ ದ್ಯಾಟ್ ಯಾವುದೇ ಹೊಸ ಕಂಟ್ರಿಗೆ ಹೋದರೂ ಅಲ್ಲಿಂದ ಯಾವುದಾದ್ರು ಸ್ಪೆಷಾಲಿಟಿದು ಒಂದು ಚಿಕ್ಕ ಟ್ಯಾಟು ವಿರಿಸ್ಟ್ ಮೇಲೋ ಎಲ್ಲೋ ಒಂದು ಕಡೆ ಟ್ಯಾಟು ಹಾಕ್ಸ್ಕೊಳ್ಳೋಣ, ಅದು ಇಬ್ಬರು ಒಂದೇ ಥರ ಟ್ಯಾಟು ಹಾಕ್ಸ್ಕೊಳ್ಳೋಣ ಅಂತ. ಇಂಡಿಯಾದಲ್ಲಿರ್ಬೇಕಾದ್ರೆ ಎಲ್ಲ ಪ್ರಾಮಿಸ್ ಮಾಡ್ತೀವಿ, ನೀನು ಪಕ್ಕ ಈ ಸತಿ ಹಾಕ್ಸ್ಕೊಳ್ಳೋಣ ಫಾರ್ ಶೋರ್ ಅಂತ. ಅಲ್ಲಿ ಹೋಗಿ ಟ್ಯಾಟು ಅಂತ ನನ್ನ ಮಾತು ಎತ್ತಿದ್ರೆ ಜೋರಾಗಿ ಕಿರ್ಚಾಡ್ ನೋ ಇಲ್ಲಿ ಬೇಡ, ಇಲ್ಲಿ ಚೆನ್ನಾಗಿರಲ್ಲ, ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋಣ, ಟೈಮ್ ಇಲ್ಲ, ಶೆಡ್ಯೂಲ್ ಇಲ್ಲ ಈ ಸತಿ ಅಂತೆಲ್ಲ ಏನೋ ಒಂದು ಎಕ್ಸ್ಕ್ಯೂಸ್ ಕೊಟ್ಟು ತಪ್ಪಿಸ್ಕೊತೀಯಲ್ಲ, ಯಾಕೆ? ಆ್ಯಂಡ್ ನಾವು ಯಾವಾಗ ಟ್ಯಾಟು ಹಾಕ್ಸ್ಕೊತಾ ಇದೀವಿ ಒಂದೇ ಥರ ಹೇಳಿ ನನ್ಗೆ ಇವಾಗ. ಕೇಳ್ತಾನೆ ಇರು. ಇದು ಸೆಕೆಂಡ್ ಸೈಕಲ್ ಎಕ್ಸ್ಪೀರಿಯನ್ಸ್. ಇದು ಮತ್ತೆ ಮಾತು ಯಾಕೆ ಕೊಡೋದು, ಮಾತು ಯಾಕೆ ಉಳಿಸ್ಕೊಳಕ್ ಆಗದೆ ಇರೋದು? ಪ್ರಾಮಿಸಸ್ ಆರ್ ಮೆಂಟ್ ಟು ಬಿ ಬ್ರೋಕನ್. ಯು ಆರ್ ರೈಟ್, ಯು ಆರ್ ಮೈ ಟ್ರೂ ಫ್ರೆಂಡ್. ನೋಡ್ರಾ? ಫಸ್ಟ್ ಅಲ್ಲಿ ನಿಮ್ಮ ಮಗಳಿಗೆ ಉತ್ತರ ಕೊಡಿ. ಅಲ್ಲ, ಉತ್ತರ ತುಂಬಾ ಈಸಿ ನನಗೆ. ನಾನು ಆರ್ಟಿಸ್ಟ್. ಟ್ಯಾಟುಗಳು ಹಾಕೊಂಡ್ಬಿಟ್ರೆ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ನಾನು ಮಾಡೋದೇ ಅಮ್ಮ ತಾಯಿ ಅಂತ. ಟ್ಯಾಟುಗಳೆಲ್ಲ ಹಾಕೊಂಡು ನಾನು ಅಮ್ಮ ತಾಯಿ ಅನ್ನೋ ರೋಲ್ ಎಲ್ಲ ಮಾಡಕ್ಕಾಗತ್ತಾ? ಹೇಳಿ ಇಲ್ಲಿ ಹಾಕ್ಸ್ಕೊಳ್ಳಿ. ಇಲ್ಲಿ ಅಲ್ಲೇ ಬ್ಲೌಸ್ ಹರಿದಿರ್ತಾರೆ ಹಿಂಗೆ ಬಡವರು ಅಲ್ಲೇ ತಾಚ್ ಹೋಗಿರ್ತಾರೆ. ಈ ತರ ಸಿಂಕ್ ಇರೋ ಫ್ರೆಂಡ್ಶಿಪ್ ನಾನು ಎಲ್ಲೂ ನೋಡಿಲ್ಲ. ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಇವ್ರು ಸಿಂಕಲ್ ಉತ್ತರ ಕೊಡ್ತಾರೆ. ಅಪ್ಪ, ಈ ಕಾರಣಕ್ಕೆ ನಾನು ಟ್ಯಾಟು ಹಾಕ್ಸ್ಕೊಳಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ಹೇಳೋದು ಕರೆಕ್ಟ್, ಇಂಡಿಯಾದಲ್ಲಿ ಹಾಕ್ಸ್ಕೊಳ್ತೀನಿ ಅಂತ. ಫಾರಿನ್ ಹೋದ್ಮೇಲೆ ಯಾರು ಕೇಳ್ತಾರೆ ನಮ್ಮನ್ನ? ರೂಲ್ಸ್ ಬ್ರೇಕ್ ಮಾಡಿದ್ರೆ ಯಾರು ಕೇಳೋರು ನಮ್ಮನ್ನ? ನಿಮ್ ಮಗಳಿಗೆ ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ಆಸೆ ಇದೆ ಅನ್ಸುತ್ತೆ. ತುಂಬಾ ಆಸೆ ಇದೆ ಅವಳಿಗೆ. ಮತ್ತೆ ಅವ್ರಿಗೆ ಹಾಕ್ಸಿದ್ರೆ ಏನಾಗುತ್ತೆ? ಆದ್ರೆ ಇಬ್ರು ಒಟ್ಟಿಗೆ ಅಗ್ರಿಮೆಂಟ್ ಇರೋದು ಇಬ್ರು ಹಾಕ್ಸ್ಕೋಬೇಕು ಅಂತಲ್ವಾ? ಹೆಲ್ಪ್ ಮಾಡಪ್ಪ. ಇವಳು ಹಾಕ್ಸ್ಕೊಳ್ದೆ ಮೇಲೆ ಅವಳು ಯಾಕೆ ಹಾಕ್ಸ್ಕೋಬೇಕು? ಕರೆಕ್ಟ್. ಓ, ಅದೊಂದು ಪ್ರಾಮಿಸ್ ಇದೆ. ತಾಯಿ ತಕ್ಕ ಏನಂದ್ರೆ ತಾಯಿಗೆ ತಾಯಿ ಅಂತ ಮಗಳು, ತಾಯಿಗೆ ತಕ್ಕ ಮಗಳು. ನೆಕ್ಸ್ಟ್ ಟೈಮ್ ಒಂದ್ ಕೆಲಸ ಮಾಡಮ್ಮ, ಬೆಸ್ಟ್ ಹೇಳಿ. ಟ್ಯಾಟು ಹಾಕ್ಸ್ಕೋಬೇಕು ಸುಮ್ನೆ ಒಂದೊಂದು ಡಾಟ್ ಹಾಕ್ಸ್ಕೊಂಬಿಡಮ್ಮ, ಮಚ್ಚೆ ಅಂತ ನಾನು ತೋರಿಸ್ಕೊಂಡು. ಅದನ್ನೇ ಹೇಳಿದ್ದೆ ಅವಳಿಗೆ, ಒಂದೊಂದ್ ಕಂಟ್ರಿಗೆ ಹೋಗಿ ಒಂದೊಂದ್ ಡಾಟ್ ಹಾಕ್ಸ್ಕೊಂಡ್ ಬರೋಣ ಅಂತ ಕೇಳಿದೀನಿ ಅವಳಿಗೆ. ಈಗ ಒಂದು ಹೂವ, ಆ ಹೂವಕ್ಕೆ 8 ಡಾಟ್ ಇರುತ್ತೆ. ಒಂದೊಂದ್ ಕಂಟ್ರಿಲಿ ಒಂದೊಂದ್ ಡಾಟ್ ಅಂತ ಹೇಳಿದೀನಿ. ಅದಕ್ಕೆ ಅಲ್ಲ, ಬೆಟರ್ ಐಡಿಯಾ. ಒಂದು ಮಾರ್ಕರ್ ಪೆನ್ ತಗೊಂಡು ಪ್ರತಿ ಸತಿ ಇಟ್ಕೊಂಡ್ಬಿಡು, ಪ್ರತಿ ಯಾವ ಡಿಸೈನ್ ಬೇಕೋ ಎಲ್ಲ ಮಾಡು. ಅವಳು ಅದಕ್ಕೆ ಅವ್ಳು ತುಂಬಾ ಹಠ ಮಾಡಲ್ಲು ಅಂತ ಟ್ಯಾಟು ಹಾಕ್ಸ್ದೆ. ಕೇಳೋಳಿಗೆ ಹಾಕ್ಸ್ಲಿಲ್ವಾ? ಮತ್ತೆ 20 ದಿನ ಕೊಟ್ಟೋಯ್ತು. ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಡವ್ ಮಾಡಿರೋದು ಗೊತ್ತು. ಅವ್ನಿಗೆ ಹೇಳ್ಬಿಟ್ಟು 1 ವರ್ಷ ಇರುತ್ತೆ ಅಂತ ಹೇಳಪ್ಪ ಅಂತ ಅವನಿಗೆಲ್ಲ ಹೇಳಿ ಅವ್ನು ಅಂತ ಹೇಳ್ದ. ಮಿಲಿ ಏನಂತಿದಾರ ಮಿಲಿ 1 ವರ್ಷ ಆದ್ರೂ ಹೋಗಲ್ವಂತೆ. ಬೇಕಾದ್ ಶಾಂಪು ಹಾಕ್ಬೋದು, ಬೇಕಾದ್ ಸೋಪ್ ಹಾಕ್ಬೋದಂತೆ, ಹೋಗೋದೇ ಇಲ್ವಂತೆ. ಹೌದಾ ಹಂಗಾದ್ರೆ ಹಾಕ್ಸೋ ಅಂದ್ಲು. ಫಾರಿನಿಂದ ಬರೋಷ್ಟ್ರಲ್ಲೇ ಹೊಟ್ಟೋಗಿತ್ತು.